ನಮಸ್ಕಾರ ಜಿ ಸಂವಾದ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂಪತ್ ವಂಡಾರು. ಧರ್ಮಸ್ಥಳ ಪ್ರಕರಣ ದಿನಕ್ಕೊಂದು ಸ್ಫೋಟಕ ತಿರುವನ್ನ ಪಡೆದುಕೊಳ್ತಾ ಇದೆ. ಮಾಸ್ಕ್ ಮ್ಯಾನ್ ಹೆಸರು ಬಹಿರಂಗ ಆಗಿದೆ. ಇತ್ತ ಸುಜಾತಾ ಭಟ್, ಅನನ್ಯ ಭಟ್ ಎನ್ನುವಂತ ಮಗಳೇ ನನಗಿರಲಿಲ್ಲ ಎನ್ನುವುದಾಗಿ ಹೇಳಿಕೆಯನ್ನ ಕೊಟ್ಟು ಈ ಪ್ರಕರಣವನ್ನ ಬೇರೆ ಕಡೆಗೆ ತೆಗೆದುಕೊಂಡು ಹೋಗುವಂತ ಪ್ರಯತ್ನವನ್ನ ಮಾಡಿದ್ರ ಎನ್ನುವಂತ ಪ್ರಶ್ನೆಗಳು ಕೂಡ ಉದ್ಭವಿಸ್ತಾ ಇದೆ. ಅಷ್ಟೇ ಅಲ್ಲದೆ ಮಾಸ್ಕ್ ಮ್ಯಾನ್ ಯಾರು, ಆತನ ಹಿನ್ನೆಲೆ ಎಲ್ಲವೂ ಕೂಡ ಬಹಿರಂಗ ಆಗಿದೆ. ಹಾಗೆಯೇ SIT ಅಧಿಕಾರಿಗಳು ಕಸ್ಟಡಿಗೆ ತೆಗೆದುಕೊಂಡು ಹೆಚ್ಚಿನ ವಿಚಾರಣೆಯನ್ನು ನಡೆಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಚೆನ್ನಯ್ಯ ಎನ್ನುವಂಥದ್ದಾಗಿ ಈತನ ಹೆಸರು, ಚಿನ್ನಯ್ಯ ಎನ್ನುವಂಥದ್ದಾಗಿ ಈತನ ಹೆಸರು. ಸದ್ಯ ಈತನ ವಿಚಾರಣೆ ನಡೀತಾ ಇದೆ. ಇದೆಲ್ಲವನ್ನ ನೋಡ್ತಾ ಹೋಗೋದಾದ್ರೆ ಈ ಪ್ರಕರಣದ ಕುರಿತಂತೆ ಈಗ ರಾಜಕೀಯ ಕೂಡ ತಾರಕಕ್ಕೇರಿದೆ. ಹಾಗಾದ್ರೆ ರಾಜಕೀಯ ಯಾವ ಸ್ವರೂಪದಲ್ಲಿ ನಡೀತಾ ಇದೆ, ಇದೇ ವಿಚಾರದ ಕುರಿತು ನಾವು ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಇದೇ ನಮ್ಮ ಚರ್ಚಾ ವಿಷಯ, ಧರ್ಮ ಸಮರ ಕಾಂಗ್ರೆಸ್ ವರ್ಸಸ್ ಬಿಜೆಪಿ. ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಜ್ಯ ರಾಜಕೀಯದಲ್ಲಿ ಧರ್ಮ ಸಮರ ತಾರಕಕ್ಕೇರಿದೆ. ಬಿಜೆಪಿ ಹಾಗೆಯೇ ಕಾಂಗ್ರೆಸ್ ನಾಯಕರ ಮಧ್ಯೆ ದೊಡ್ಡ ಮಟ್ಟದ ಧರ್ಮ ಯುದ್ಧ ನಡೀತಾ ಇದೆ. SIT ರಚನೆಯಾದಾಗ ಬಿಜೆಪಿ ನಾಯಕರೆಲ್ಲರೂ ಸೇರಿ ಸ್ವಾಗತ ಮಾಡಿದ್ರು. ಈಗ SIT ರಚನೆ ಬಗ್ಗೆ ಬಿಜೆಪಿಯವರು ತಕರಾರು ತೆಗೆದಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ವಾಗ್ದಾಳಿ ನಡೆಸುವಂತ ಕೆಲಸವನ್ನ ಮಾಡಿದ್ದಾರೆ. ಬಿಜೆಪಿ ನಾಯಕರಿಗೆ ಕಾಂಗ್ರೆಸ್ ನಾಯಕರು ತಿರುಗೇಟನ್ನು ಕೊಟ್ಟಿದ್ದಾರೆ. ಧರ್ಮಸ್ಥಳ ವಿಚಾರದಲ್ಲೂ ಕೂಡ ಯಾಕೆ ರಾಜಕೀಯ ಆಗ್ತಾ ಇದೆ, ರಾಜಕೀಯದ ಮಧ್ಯೆ ಈ ಪ್ರಕರಣ ಸಾಗುತ್ತೆ ಇರುವಂತ ಪ್ರಶ್ನೆ. ಎಲ್ಲದಕ್ಕೂ ಕಾಂಗ್ರೆಸ್ ಕಾರಣ ಅಂತೇಳಿ ಬಿಜೆಪಿಯವರು ಹೇಳ್ತಾ ಇದ್ದಾರೆ. ಸರಿಯಾಗಿ ಬಿಜೆಪಿ ನಾಯಕರ ವಿರುದ್ಧ ಒಂದ್ ಕಡೆಯಲ್ಲಿ ಬಿಜೆಪಿ ನಾಯಕರ ವಿರುದ್ಧವೂ ಕೂಡ ಕಾಂಗ್ರೆಸ್ ನಾಯಕರು ತಿರುಗೇಟನ್ನು ಕೊಡುವಂತ ಕೆಲಸವನ್ನ ಮಾಡ್ತಾರೆ. ಬಿಜೆಪಿಯಲ್ಲಿ ದ್ವಂದ್ವ ನಿಲುವುಗಳಿದೆಯಾ ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಿಸಿದಂತೆ? ಈಗಾಗಲೇ ಧರ್ಮಸ್ಥಳಕ್ಕೆ ಯಾತ್ರೆ ಹೋದ್ರು, ಧರ್ಮಾಧಿಕಾರಿಗಳನ್ನ ಭೇಟಿಯಾಗಿ ಬಂದ್ರು, ಧರ್ಮಸ್ಥಳ ಚಲೋ ಮಾಡಿದ್ರು. ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಬಿಜೆಪಿ ನಾಯಕರು ಒಂದು ಪುಣ್ಯಕ್ಷೇತ್ರದ ಹೆಸರು ಹಾಳಾಗ್ತಾ ಇದೆ ಎನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ನಿರ್ಧಾರಕ್ಕೆ ಬಂದಿದ್ದಾರೆ ಎನ್ನುವಂಥದ್ದು ವೆರಿ ಕ್ಲಿಯರ್. ಬಟ್ ಈ ನಿರ್ಧಾರಗಳೆಲ್ಲವೂ ಕೂಡ ಲೇಟ್ ಆಯ್ತಾ? ಸದ್ಯಕ್ಕಿರುವಂಥ ಪ್ರಶ್ನೆಗಳು ಸಾಕಷ್ಟಿವೆ. ಒಂದು ಕಡೆಯಲ್ಲಿ ದ್ವಂದ್ವ ನಿಲುವು ಬಿಜೆಪಿ ನಾಯಕರಲ್ಲಿ ಇದೆ ಎನ್ನುವಂಥದ್ದು. ಯಾಕಂತ ಹೇಳಿದ್ರೆ ಇದೇ ವಿಚಾರದಲ್ಲಿ ಮೊದಲಿಗೆ SIT ರಚನೆಯನ್ನು ಸರ್ಕಾರ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನ ಮಾಡ್ತೋ ಈ ಬುರುಡೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈ SIT ರಚನೆ ಕುರಿತಂತೆ ಸ್ವಾಗತ ಮಾಡಿದ್ದು ಬಿಜೆಪಿ ನಾಯಕರು. ಈಗ ಅವರೇ ವಿರೋಧವನ್ನ ಮಾಡ್ತಾ ಇದ್ದಾರೆ. ಹೇಗೆ ರಾಜಕೀಯ ಆರೋಪ ಪ್ರತ್ಯಾರೋಪಗಳು ಒಂದ್ ಕಡೆ ಆದ್ರೆ, ಇತ್ತ ಮಾಸ್ಕ್ ಮ್ಯಾನ್, ನಾನು ಹೇಳ್ತಾ ಇದ್ದೆ ಮೊದಲಿಗೆ ಒಂದು ತಲೆ ಬುರುಡೆ ಹಿಡ್ಕೊಂಡು ಬಂದು ದೂರನ್ನ ಕೊಟ್ಟಂತ ವ್ಯಕ್ತಿ CN ಚಿನ್ನಯ್ಯ, ಮಂಡ್ಯ ಮೂಲದ ವ್ಯಕ್ತಿ. ಈತನನ್ನು ಕೂಡ 10 ದಿನಗಳ ಕಾಲ ಪೊಲೀಸರು ಕಸ್ಟಡಿಗೆ ಪಡೆದುಕೊಂಡಿದ್ದಾರೆ. SIT ಕಸ್ಟಡಿಯಲ್ಲಿ ಇರ್ತಾರೆ. ಪ್ರಕರಣದ ತಿರುವುಗಳನ್ನು ನೋಡ್ತಾ ಇದ್ದೀರಿ. ಇತ್ತ ರಾಜಕೀಯ ಕೂಡ ಜೋರಾಗಿದೆ. ರಾಜಕೀಯ ಎಷ್ಟರ ಮಟ್ಟಿಗೆ ಆಗ್ತಾ ಇದೆ, ಯಾವ ನಾಯಕರು ಏನೇನು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ, ವೆರಿ ಇಂಪಾರ್ಟೆಂಟ್. DCM DK ಶಿವಕುಮಾರ್, ವಿರೋಧ ಪಕ್ಷದ ನಾಯಕರಾಗಿರುವಂತಹ R ಅಶೋಕ್ ಅವರು ಸೇರಿದಂತೆ ಸಾಕಷ್ಟು ಜನ ಮಾತನಾಡಿದ್ದಾರೆ. ಅವ್ರು ಏನು ಹೇಳಿದ್ದಾರೆ ಬನ್ನಿ ನೋಡೋಣ. ನಾವು ಈ ಧರ್ಮಸ್ಥಳದ ಇಶ್ಯೂ ಪ್ರಾರಂಭ ಆದಾಗಿಂದನೂ ಕೂಡ ಇದರಲ್ಲಿ ಷಡ್ಯಂತ್ರ ಇದೆ ನಮ್ಮ ಮಾತನ್ನ ಹೇಳಿದ್ವಿ. ಆದರೆ ಇಲ್ಲಿ ಸರ್ಕಾರ ಆತುರದ ನಿರ್ಧಾರ ತೆಗೆದುಕೊಂಡು ಆ ಕಂಪ್ಲೇಂಟ್ ಕೊಟ್ಟಂತ ವ್ಯಕ್ತಿಯ ಪೂರ್ವಾಪರ ಚರಿತ್ರೆ ಏನು, ಅವನು ಎಲ್ಲಿಂದ ಬಂದಿದ್ದಾನೆ, ಅವನಿಂದ ಯಾರಿದ್ದಾರೆ, ಇದೆಲ್ಲವನ್ನ ಏನು ಯೋಚನೆ ಮಾಡಿದೆ ಮುಖ್ಯಮಂತ್ರಿಗಳು ಒಂದು ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡಿದ್ರೆ ಸರ್ಕಾರದ ಕೋಟ್ಯಾಂತರ ರೂಪಾಯಿ ದುಡ್ಡು ಉಳಿತಾ ಇತ್ತು. ಸತ್ಯಕ್ಕೆ ಕೆಲವೊಂದು ಕಡೆ ದಾರಿಯೇನಪ್ಪ ಭಾರತ ಮಾತೆ ತೋರಿಸ್ತಾಳೆ ಅನ್ನೋದಕ್ಕೆ ಏನು ಈ ಸರ್ಕಾರ ನಡ್ಕೊಂಡಂಥ ರೀತಿ ಇದೆಯಲ್ಲ, ಈ ಪಾಪದ ಕೃತ್ಯಕ್ಕೆ ಯಾರಾದರೂ ಹೊಣೆಗಾರರಿದ್ದರೆ ಅದು ಇವತ್ತಿನ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರು ಇದಕ್ಕೆ ಬೆಲೆ ತೆತ್ತಬೇಕಾಯ್ತದೆ. ಎಂತೆಂಥ ನೋವುಗಳಾಗಿರ್ಬೋದು, ಕೇವಲ ಧರ್ಮಸ್ಥಳದ ಅವ್ರ ಫ್ಯಾಮಿಲಿಗಲ್ಲ, ಕೋಟ್ಯಾಂತರ ಜನ ಭಕ್ತರಿಗೆ. ನಿಮಗೆ ಮುಂದೊಂದು ದಿನ ಅಲ್ಲ, ತಕ್ಷಣಕ್ಕೆ ನಿಮಗೆ ಇದೇ ಬಗ್ನಿಗೂಡ ಆಯ್ತದೆ. ಅರ್ಥ ಮಾಡ್ಕೊಳ್ಳಿ.
ಅವನು ಯಾವನಿದ್ದಾನೆ ಇದೇ ಬಗ್ನಿಗೂಟ ಆಯ್ತದೆ ಅವ್ರಿಗೆ, ಅರ್ಥ ಮಾಡ್ಕೊಳ್ಳಿ. ಇದೆಲ್ಲದಕ್ಕೂ ಕಾರಣ ಕಾಂಗ್ರೆಸ್ ಸರ್ಕಾರ ಏನು SIT ರಚನೆ ಮಾಡಿ ಈ ಒಂದು ಯಾರು ಬಂದು ಕಂಪ್ಲೇಂಟನ್ನು ಕೊಟ್ಟರು ಅವರ ಹಿನ್ನೆಲೆಯನ್ನು ತಿಳ್ಕೊಳ್ಳದೆ, ಅವ್ರು ಯಾರು, ಅವರಿಗೆ ಬುರುಡೆ ಹೇಗೆ ಬಂತು ಅವೆಲ್ಲವನ್ನ ತಿಳ್ಕೊಳ್ಳದೆ ಏಕಾಏಕಿ ಈ ಒಂದು ತನಿಖೆಯನ್ನು ಪ್ರಾರಂಭ ಮಾಡಿದ್ದೆ ಇಷ್ಟೆಲ್ಲ ಆತಂಕಕ್ಕೆ ಕಾರಣ ಆಗಿದೆ. ನೋಡಿ, ಸರ್ಕಾರನೇ ಒಂದು ಅನೌನ್ಸ್ ಮಾಡಿದೆ, ಎಡಚರರು ನಮ್ಮ ಮೇಲೆ ಒತ್ತಡ ತಂದಿದ್ದಾರೆ ಅಂತ ದಿನೇಶ್ ಗುಂಡೂರಾವ್ ಅವರು ಹೇಳಿದ್ರು. ಮಾನ್ಯ ಗೃಹ ಸಚಿವರು ಕೂಡ ಹೇಳಿದ್ರು, ಎಡಚರರು ನಮ್ಮ ಮೇಲೆ ಒಂದು ಪ್ರೆಷರ್ ತಂದಿದ್ದಾರೆ ಅಂತ. ಮತ್ತು DK ಶಿವಕುಮಾರ್ ಅವರು ಹೇಳಿದ್ರು, ಷಡ್ಯಂತ್ರ ನಡೀತಾ ಇದೆ ಧರ್ಮಸ್ಥಳದ ವಿರುದ್ಧ. ಅಂದರೆ ಈ ಸರ್ಕಾರ ಈ ಒತ್ತಡಕ್ಕೆ ಈ ರೀತಿಯ ಯಾರು ಒತ್ತಡ ಆಗ್ತಾರೆ ಅವರಿಗೆ ಮಣಿತಾ ಇದೆಯಾ? ಇವತ್ತೇನು BJP ವಿರುದ್ಧನಲ್ಲಿ ರಾಜಕೀಯ ಉಪಯೋಗಿಸ್ಲಿಕ್ಕೆ ಹೋಗ್ತಾ ಇದ್ದಾರೆ. ನನ್ನ ಮೊದಲನೇ ಪ್ರಶ್ನೆ ಇರತಕ್ಕಂಥದ್ದು SIT ಆಗಬೇಕಂತಕ್ಕಂಥ ಅವ್ರದ್ದು ಇತ್ತು, ಕರೆಕ್ಟಾ? SITಗೆ ಅವ್ರು ಸ್ವಾಗತ ಮಾಡಿದ್ರಿಲ್ಲ, SITಗೆ ಸ್ವಾಗತ ಮಾಡಿದ್ರಲ್ಲ BJP ಅವರು. SITಗೆ ಸ್ವಾಗತ ಆದಮೇಲೆ ಇದು ಏನು ಕೋರ್ಟ್ ಹೇಳಿರ್ತಕ್ಕಂಥ ಆದೇಶ ಪ್ರಕಾರ ನಾವು ಇನ್ವೆಸ್ಟಿಗೇಷನ್ ಚಾಲೂ ಮಾಡಿದ್ವಿ. ಅವ್ನು ಎಲ್ಲೆಲ್ಲಿ ಹೇಳ್ದ ತೊಡಕ್ಕೆ ಚಾಲೂ ಮಾಡಿದ್ವಿ. 1-2 ವಾರ ಆಯಿತು, 3 ವಾರ ಆಯಿತು, ಹೆಣಗಳು ಸಿಕ್ಕಿಲ್ಲ. ಹೆಣಗಳು ಸಿಕ್ಕಿದ್ರೆ BJP ಏನು ಹೇಳ್ತಿದ್ರು ಅವಾಗ? ಬೈ ಚಾನ್ಸ್ ಹೆಣ್ಣುಗಳು ಸಿಕ್ಕಿದ್ರೆ BJP ಏನು ಹೇಳ್ತಿದ್ರು? ನೋಡ್ರಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವಾಗಲೂ ಸರ್ಕಾರ ಕಾನೂನಾತ್ಮಕವಾಗಿ ಕ್ರಮ ತಗೋಬೇಕು. ಮೀರಿ ಇವರು ರಾಜಕೀಯವಾಗಿ ಹೋಗ್ಬೇಕಂತಂದ್ರೆ ಮತ್ತೆ ನೀವು ಯಾಕೆ ಸ್ವಾಗತ ಯಾಕೆ ಮಾಡಬೇಕು? ಏನು ರೀಸನ್ ಇದು ಸ್ವಾಗತ ಮಾಡೋಕ್ಕೆ? ಅವಾಗಲೇ ಹೇಳ್ಬೇಕಾಗಿತ್ತಲ್ಲ, ನಾವು ಸ್ವಾಗತ ಮಾಡಲ್ಲ ಅಂತ ಹೇಳ್ಬೇಕಾಗಿತ್ತು. ಅವಾಗ ಸ್ವಾಗತ ಮಾಡಿದ್ರು, 2-3 ವಾರ ತಡೆದ್ರು. ಯಾವಾಗೇನು ಇನ್ವೆಸ್ಟಿಗೇಷನಲ್ಲಿ ಏನು ಆತಂಕ ಇತ್ತು, ಜನರದ ಜೊತೆಗೆ ಮಾಧ್ಯಮ ಮೀಡಿಯಾ ಏನು ಅದ್ರ ಬಗ್ಗೆ ಜಾಳ ಪಬ್ಲಿಸಿಟಿ ಕೊಡ್ತು, ಒಂದು ಇಂಪ್ರೆಷನ್ ಕ್ರಿಯೇಟ್ ಆಗಿತ್ತು. ಅದಕ್ಕೆ ತಾನೇ ಕೋರ್ಟ್ ಹೇಳಿರೋದು. ಸೊ ಈ ಒಂದೇಟಿಗೆ 2 ವಾರ 3 ವಾರ ತಡೆದ್ಬಿಟ್ಟು ಈಗ ಒಂದೇಟಿಗೆ ಅವರು ರಾಜಕೀಯ ಮಾಡ್ತಿದ್ರೆ ಅವ್ರಿಗೆ ಬೇರೆ ಒಳ್ಳೇದು ಮಾಡಲಿ. BJP ಅವರು ಏನು ಮಾತಾಡಿರಲಿಲ್ಲ. BJP ಅವರೆಲ್ಲ ಫೆನ್ಸ್ ಇಟ್ಟರು, ಅಡ್ಗೋಡೆ ಮೇಲೆ ದೀಪ, ಅದೇನು ಹೇಳ್ತಾರಲ್ಲ, ಅಡ್ಗೋಡೆ ಮೇಲೆ ದೀಪ ಇಡ್ತಾರೆ ಅಂತ ಫೆನ್ಸ್ ಇಟ್ಟರು ಕೆಲಸ ಮಾಡ್ತಾಯಿದ್ರು. ನಾನು ಅದನ್ನು ಪ್ರಸ್ತಾವನೆ ಮಾಡಿದ ಮೇಲೆ ಅದನ್ನು ಮಾತಾಡ್ತಾ ಇದ್ದಾರೆ. ನನಗೆ ಮೊದಲಿಂದ ಕೂಡ ನಮಗೆ ತನಿಖೆಗೆ ನಾವೆಲ್ಲ ಅವರು ವೆಲ್ಕಮ್ ಮಾಡಿದ್ದಾರೆ. ಧರ್ಮಸ್ಥಳದವರೇ ಬಂದು ಚೀಫ್ ಮಿನಿಸ್ಟರ್ ಹತ್ರ ಮೀಟ್ ಮಾಡಿ ಅವರ ಕುಟುಂಬದವ್ರು ಬಂದು ನೀವು ಮಾಡಿರೋದು ಒಳ್ಳೆಯ ಕೆಲಸ ಅಂಥೇಳಿ ಅವರು ಹೇಳಿದ್ದಾರೆ. ಯಾರ ಮೇಲೂ ನಮಗೆ ಅವ್ರ ಪರನೂ ಇಲ್ಲ, ಇವ್ರ ಪರ ಇಲ್ಲ, ನಮಗೆ ನ್ಯಾಯದ ಪರ, ನಮಗೆ ಧರ್ಮದಲ್ಲಿ ರಾಜಕಾರಣ ಮಾಡಬೇಡಿ ಅಂತ ನಮ್ಮದು ಅಷ್ಟೇ. BJP ಅವರು ಏನು ಮಾತಾಡಿರಲಿಲ್ಲ. ಒಂದು ಕಡೆಯಲ್ಲಿ SIT ಅಧಿಕಾರಿಗಳು ಪ್ರಕರಣದ ತನಿಖೆಯನ್ನ ಮಾಡ್ತಾ ಇದ್ರೆ, ಇತ್ತ BJPಯವರು ಏನು ಹೇಳಿದ್ರು, ಕಾಂಗ್ರೆಸ್ ನಾಯಕರು ಏನು ಹೇಳಿದ್ರು, ಆರೋಪ ಪ್ರತ್ಯಾರೋಪಗಳು ಹೇಗಿದೆ ಎನ್ನುವಂಥದ್ದನ್ನು ನೋಡ್ತಾ ಇದ್ದೀರಿ. ಇದೇ ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣವಾಗ್ತಾ ಇದೆ. ಈ ರೀತಿಯಾದಂಥ ರಾಜಕೀಯ ಹೇಳಿಕೆಗಳು ಪ್ರಕರಣದ ಮೇಲೆ ಯಾವ ರೀತಿಯಾಗಿ ಪರಿಣಾಮವನ್ನು ಬೀರುತ್ತೆ ಚರ್ಚೆಯನ್ನು ಮಾಡಲೇಬೇಕಾಗುತ್ತೆ. ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ರೆ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತಾ ಹೋಗ್ತೀನಿ. ಮೊದಲನೇದಾಗಿ ಕಾಂಗ್ರೆಸ್ ವಕ್ತಾರರಾಗಿರುವಂಥ HD ದರ್ಶನ್ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ರಾಜಕೀಯ ವಿಶ್ಲೇಷಕರಾಗಿರುವಂಥ ಅರವಿಂದ್ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ರಾಜ್ಯ BJP ವಕ್ತಾರರಾಗಿರುವಂಥ ಮಹೇಶ್ MB ಅವರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಮಹೇಶ್ ಅವರೇ, ಒಂದ್ ಕಡೆಯಲ್ಲಿ ಗಮನಿಸ್ತಾ ಇದ್ವಿ, ಆರೋಪ ಪ್ರತ್ಯಾರೋಪ ಜೋರಾಗ್ತಾ ಇದೆ. SIT ರಚನೆ ಆದಂತ ಸಂದರ್ಭದಲ್ಲಿ BJP ನಾಯಕರು SIT ರಚನೆಯ ಕುರಿತಂತೆ ಸರ್ಕಾರದ ನಿರ್ಧಾರವನ್ನ ಸ್ವಾಗತ ಮಾಡಿದ್ರಿ. ಈಗ ಯಾಕೆ ಸರ್ SIT ಬಗ್ಗೆ ನಿಮ್ಮ ಅಸಮಾಧಾನ, ವಿರೋಧ? ನೋಡಿ, ಬಹಳ ಸ್ಪಷ್ಟ ಮಾಡ್ತಾನೆ. 21ನೇ ತಾರೀಕು ಏನ್ SIT ರಚನೆ ಮಾಡ್ಲಾಯ್ತು, ಅವತ್ ನಾನೇ ವಕ್ತಾರನಾಗಿ ಬಹಳ ಸ್ಪಷ್ಟ ಮಾಡಿರ್ತಕ್ಕಂಥದ್ದು, ಏನ್ ಈ ತನಿಖೆ ಆಗ್ಬೇಕು ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ. ಸ್ವತಃ ಕಾವಂದ್ರಾದಂತ ವೀರೇಂದ್ರ ಹೆಗ್ಗಡೆಯವರು ಕೂಡ ಇದನ್ನ ಸ್ವಾಗತ ಮಾಡಿ ಸರ್ಕಾರಕ್ಕೆ ಭೇಟಿ ಮಾಡಿ ಕೂಡ ಮುಖ್ಯಮಂತ್ರಿ ಅವರಿಗೆ ಹೇಳಿದ್ರು ಇದ್ರ ತನಿಖೆ ಆಗಬೇಕು ಅಂತ ಹೇಳಿ. ಆದ್ರೆ ಈ ಇಡೀ ಪ್ರಕರಣದವನ್ನ ನಿರ್ವಹಿಸಂತ ರೀತಿ, ಅದರಲ್ಲಿ ಯಾರು ಈ ಬುರುಡೆಯನ್ನ ಎತ್ಕೊಂಡು ಬಂತು, ಸಹಜವಾಗಿ ಯಾವ್ದಾರು ಒಂದು ಬೇರೆ ಪ್ರಕರಣದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪೊಲೀಸ್ನವರು ಬುರುಡೆ ತಂದಂತವನಿಗೆ ನಿನಗೆ ಎಲ್ಲಿಂದ ಬುರುಡೆ ಸಿಕ್ತು, ಈ ಬುರುಡೆ ಯಾವ್ದು, ಎಲ್ಲಿ ತೋರ್ಸು ಅಂತೇಳಿ ಯಾರು ಆ ಮಾಸ್ಕ್ ಮ್ಯಾನ್ ಅಂತ ಇವತ್ತೇನು ಚೆನ್ನಪ್ಪ ಅಂತ ಏನು ಬಹಿರಂಗ ಆಗಿದ್ದಾನೆ ಅವರನ್ನ ತನಿಖೆ ಮಾಡ್ಬೇಕಾಗಿತ್ತು. ಅದು ಬಿಟ್ಟು ಅವರಿಗೆ ರಾಜಾತಿಥ್ಯ ಕೊಟ್ಬಿಟ್ಟು ಬೆಳಿಗಿಂದ ಸಂಜೆ ತನಕ ಏನೋ ಒಂದು ಸರ್ಕಾರದ ಮುಖ್ಯ ಅತಿಥಿ ಅನ್ನೋ ತರ ಅವನ ಹಿಂದ್ಗಡೆ 6 ಜೀಪು, ಈ ಕಡೆ ಹಿಂದೆ 6 ಜೀಪ್ ಹಾಕೊಂಡು ಯಾವುದೋ ಒಬ್ಬ ವ್ಯಕ್ತಿ ಹೇಳಿರುವಂತ ಜಾಗವನ್ನ ಹುಡುಕ್ಬೇಕು ಅಂತಕ್ಕಂಥ ಆ ಧಾವಂತ ಮತ್ತೆ ಆ ಒಂದು ಹಪಹಪಿತನ ಇತ್ತಲ್ಲ, ಇದ್ರಲ್ಲಿ ಒಂದು ಸ್ಪಷ್ಟ ಗೋಚರಣ ಆಗ್ತಾ ಇರ್ತಕ್ಕಂಥದ್ದು ಇದು ಯಾವುದೋ ಒಂದು ಸ್ಕ್ರಿಪ್ಟೆಡ್, ಇದು ಯಾರೋ ಮೇಲಿನ ಜನ ಇವರಿಗೆ ಹೇಳಿ ಮಾಡಿಸ್ದಂಗೆ ಯಾವುದೋ ಒಂದು ಅಚಾನಕ್ ಆಗಿ ನಡೆದಂತ ಘಟನೆ ಏನಲ್ಲ ಅದು.
ಯಾವುದೋ ಒಬ್ಬ ಕ್ರಿಮಿನಲ್ ಬಂದ್ಬಿಟ್ಟು ನಾನು ಹಿಂಗ್ ಮಾಡಿದ್ದೀನಿ ತನಿಖೆ ಮಾಡಿ ಅಂತ ಮಾಡೋ ರೀತಿ ಪ್ರಕರಣ ಅಲ್ಲ. ಇದು ಬಹಳ ವೆಲ್ ಪ್ಲಾನ್ಡ್ ಮಾಡಿರ್ತಕ್ಕಂತ ಒಂದು ಸಂಗತಿ ಅನ್ನುವಂಥದ್ದು ತಿಳಿತಾ ಬರುವಂತ ಸಂಗತಿ. ಯಾಕೆ ನಾವು ಇವತ್ತು ಅದನ್ನ ವಿರೋಧ ಮಾಡ್ತಾ ಇದ್ದೀವಿ ಅಂದ್ರೆ, ನಾವು ತನಿಖೆಯನ್ನು ವಿರೋಧ ಮಾಡಿಲ್ಲ. ಅರೆ ತನಿಖೆಯ ಯಾವ ದಾರಿಯಲ್ಲಿ ಹೋಗ್ಬೇಕಾಯ್ತು, ಹೇಗೆ ನಡಿಬೇಕಾಗಿತ್ತು, ಸರ್ಕಾರದ ಇಚ್ಛೆ ಹೇಗೆ ಇತ್ತು ಅಂತೇಳಿ ನೋಡಿ. ಇವ್ರು ಯಾರೆಲ್ಲ ಪ್ರಗತಿಪರರು ಮುಖ್ಯಮಂತ್ರಿ ಅವರನ್ನ ಭೇಟಿ ಮಾಡಿದಾಗ ಅವ್ರೇನ್ ಹೇಳಿದ್ರು, ನೋ ಸಾಧ್ಯನೇ ಇಲ್ಲ, ಅದನ್ನ ಯಾರು ಹೇಳ್ಬಿಟ್ರೆ SIT ರಚನೆ ಮಾಡಕ್ ಆಗತ್ತಾ ಅಂತ ಹೇಳಿದ್ರು. ಕೇವಲ 4 ಗಂಟೆಗಳಲ್ಲಿ ಬದಲಾವಣೆ ಮಾಡಿದ್ರು. ಇಡೀ ಈ ಪ್ರಕರಣವನ್ನ ಕಾಂಗ್ರೆಸ್ಸಿನ ತಥಾಕಥಿತ ನಾಯಕರು, ಹಾಗೆ ಯಾರು ಎಡಪಂಥೀಯರು, ಅರ್ಬನ್ ನಕ್ಸಲರು, ಇವರೆಲ್ಲರೂ ಸೇರಿ ಒಂದು ಹೆಣೆದಿರ್ತಕ್ಕಂತ ಒಂದು ಹುನ್ನಾರ. ಇದು ಬಹಳ ಹೊಸದೇನಲ್ಲ. ಪ್ರತಿಯೊಬ್ಬ ಹಿಂದೂ ನಂಬಿಕೆ ಧರ್ಮ ಕೇಂದ್ರಗಳು, ಶ್ರದ್ಧಾ ಕೇಂದ್ರಗಳ ಬಗ್ಗೆ ಪದೇ ಪದೇ ಈ ರೀತಿಯ ದಾಳಿ ಮಾಡ್ತಕ್ಕಂಥದ್ದು, ಅದನ್ನ ಘಾಸಿಗೊಳಿಸೋ ಕೆಲಸವನ್ನ ಪದೇ ಪದೇ ಈ ಶಕ್ತಿಗಳು ಮಾಡ್ತಾನೆ ಇರ್ತಾರೆ. ಹಿಂದೆ ಅವರು ಇದ್ರಲ್ಲಿ ಮಾಡಿದ್ರು, ಶಬರಿಮಲೆಯಲ್ಲಿ ಮಾಡಿದ್ರು, ಆಮೇಲೆ ಜಗ್ಗಿ ವಾಸುದೇವ್ ಅವರ ಈಶಾ ಫೌಂಡೇಶನ್ ಮಾಡಿದ್ರು, ಈಗ ಧರ್ಮಸ್ಥಳ ಮಾಡ್ತಾ ಇದ್ದಾರೆ. ಇದೇನಂದ್ರೆ ಅದೊಂದು ಟೂಲ್ ಕಿಟ್ಟಿನ ಅನುಗುಣವಾಗಿ ನಡೀತಾ ಇರ್ತಕ್ಕಂಥದ್ದು. ಒಂದು ಡೀಪ್ ಸ್ಟೇಟ್ ಅಂತ ಏನಿದೆ, ಆ ಟೂಲ್ ಕಿಟ್ಟಿನ ಅನುಗುಣವಾಗಿ ಇವರೆಲ್ಲರೂ ಕೂಡ ಈ ನಾನ್ ಸ್ಟೇಟ್ ಆಕ್ಟರ್ಸ್ ಗಳು ಸ್ಟೇಟ್ ಆಕ್ಟರ್ಸ್ ಜೊತೆಗೂಡಿ ಶಾಮೀಲಾಗಿ ಈ ಒಂದು ಹಿಂದೂ ಧಾರ್ಮಿಕ ನಂಬಿಕೆ ಮೇಲೆ ಘಾಸಿ ಮಾಡಿ ಈ ಒಂಥರ ಸಂತೋಷವನ್ನ ಪಡೆಯುವಂತ ಕೆಲಸವನ್ನ ಅವ್ರು ಮಾಡ್ತಿರೋಂಥದ್ದು. ಬೇರೆ ಇಲ್ಲೇನಿಲ್ಲ. ಇದರಲ್ಲಿ ಬಹಳ ಸ್ಪಷ್ಟ. ಯಾಕೆ ನಮ್ಗೆ ಬಹಳ ಬೇಸರ ಅಂತಕ್ಕಂಥದ್ದು, ಒಬ್ಬ ಹೆಣ್ಮಗಳು ಬಹಳ ಇಳಿ ವಯಸ್ಸು, 60-75 ವರ್ಷದ ಒಬ್ಬ ಇಳಿ ವಯಸ್ಸಿನ ಹೆಂಗಸನ್ನ ಬಳಸ್ಕೊಂಡು ತಮ್ಮ ದುಷ್ಟ ಸಂಗತಿಗೆ ಬಳಸ್ಕೊಂಡಿರ್ತಕ್ಕಂಥದ್ದು. ಯಾರೋ ಪಾಪ ನಿರಪರಾಧಿಗಳು ಅವರ ಆ ಮನಸ್ಸಿನಲ್ಲಿ ಆಸೆ ತುಂಬಿ ಬನ್ನಿ ಅಂತೇಳಿ ಎಂತ 100 ವರ್ಷಗಳ ಒಂದು ಧಾರ್ಮಿಕ ನಂಬಿಕೆ. ಇವತ್ತು ಕರ್ನಾಟಕದ ರಾಜಕಾರಣ ಇರ್ಬೋದು, ಬೇರೆ ಇರ್ಬೋದು, ಒಂದರ ಧರ್ಮಸ್ಥಳ ಅಂತಂತಂದ್ರೆ ಒಂದು ಅಲ್ಲೊಂದು ಧರ್ಮ ಇದೆ, ಒಂದು ಸತ್ಯ ಇದೆ ಅಂತ ನಂಬಿರುವಂತವ್ರು. ಕರ್ನಾಟಕದ ಎಂತ ಭ್ರಷ್ಟ ರಾಜಕಾರಣ ಇದ್ರು ಕೂಡ ಅವನು ರೆಫರೆನ್ಸ್ ಕೊಡುವಂಥದ್ದು ಧರ್ಮಸ್ಥಳಕ್ಕೆ ಬಾ ಮಾತು ಕೊಡು ಅಂತ ಹೇಳ್ತಾರೆ. ಅಂದ್ರೆ ಇಂಥ ಒಂದು ಪುಣ್ಯಕ್ಷೇತ್ರದ ಬಗ್ಗೆ ಯಾರೋ ನನ್ ಕೇಳುವಂಥದ್ದು, ಸರ್ಕಾರಕ್ಕೆ 7-8 ಕೋಟಿ ರೂಪಾಯಿ ಖರ್ಚು ಮಾಡಿದ್ರಲ್ಲ ಈ ವ್ಯಕ್ತಿಯ ಮಾತನ್ನು ಕೇಳ್ಕೊಂಡ್ಬಿಟ್ಟು, ಯಾರು ಸರ್ಕಾರ ಮಾಡಿದ್ರಲ್ಲ, ಎಂತ ಮೂರ್ಖ ಇದು. ಇದಕ್ಕೇನಾರು ಒಂದು ಅರ್ಥ ಇದೆಯಾ? ಮೊದಲನೇ ದಿನ ಈ ಕೆಲಸ ಮಾಡಿದ್ರಲ್ಲ ಕೆಲಸ, ಯಾರು ತೋರ್ಸಿದ್ ಎಲ್ಲ ಬಂದಿದ್ ನಿಂಗೆ ಬುರುಡೆ ತೋರ್ಸ ಫಸ್ಟ್ ಅಂತ ಅದನ್ನ ಕೆಲಸ ಮಾಡಿದ್ರೆ ಅದ್ಬಿಟ್ಟು ಅವನ ರಾಜಾತಿಥ್ಯ ಕೊಟ್ಟು ಬೆಳಿಗ್ಗೆ ಹೋಗಿ ಸಂಜೆ ಡ್ಯೂಟಿಗೆ ಬರೋ ತರ ಅವನೊಂದು ಮಾಸ್ಕ್ ಮಾಡ್ಬಿಟ್ಟು, ಏನ್ ಕರ್ನಾಟಕ ಅಲ್ಲ ಇಡೀ ಕೋಟ್ಯಾಂತರ. ನನ್ಗೆ ಬಹಳ ದುಃಖ ಆಗಂತದ್ದು, ಎಂತ ಇಷ್ಟೊಂದು ಸಮಾಜಮುಖಿ ಕೆಲಸ ಮಾಡಿದಂತ ಇಷ್ಟು ದಾಸೋಹ ಓದಂತವ್ರಿಗೆ ಮಾತಾಡೋಣ ಮುಂದಿನ ಹಂತದಲ್ಲಿ ಮಾತನಾಡ್ತಾ ಹೋಗೋಣ. ದರ್ಶನ್ ಅವರೇ, ಕಾಂಗ್ರೆಸ್ ಬಿಜೆಪಿ ವಕ್ತಾರರು ಹೇಳ್ತಾ ಇದ್ರು, ಈ ಮಾಸ್ಕ್ ಮ್ಯಾನ್ ಈತನ ಹೆಸರು ಇವತ್ತು ಬಯಲಾಗಿದೆ, ಚಿನ್ನಯ್ಯ ಅಂತೇಳಿ, CN ಚಿನ್ನಯ್ಯ. ಈತನನ್ನ ನೀವು ಮೊದಲು ವಿಚಾರಣೆ ಮಾಡಬೇಕಿತ್ತು. ಈತನ ವಿಚಾರಣೆ ಮಾಡದಿದ್ದರೆ ಮೊದಲ ಹಂತದಲ್ಲೇ ಇಷ್ಟೆಲ್ಲ ಹೈಡ್ರಾಮಾಗಳು ಕ್ರಿಯೇಟ್ ಆಗ್ತಾ ಇರಲ್ಲ ಎನ್ನುವುದಾಗಿ ಏನ್ ಹೇಳ್ತೀರಾ? ಬಿಜೆಪಿ ವಕ್ತಾರರಿಗೆ ನ್ಯಾಯಾಂಗ ಸಂವಿಧಾನದ ಬಗ್ಗೆ ಅರಿವಿದೆಯೋ ಇಲ್ಲವೋ ಗೊತ್ತಿಲ್ಲ. ಯಾವೊಬ್ಬ ವ್ಯಕ್ತಿ, ಇವಾಗ ನೀವು ಚಿನ್ನಯ್ಯ ಅಂತ ಇದ್ದೀರಿ, ನ್ಯಾಯಾಂಗ ಆತನಿಗೆ ಕೋರ್ಟ್ ಕೊಟ್ಟರೆ ಹೆಸರು V ಅಂತ ಹೇಳ್ಬಿಟ್ಟು, ಆ ವ್ಯಕ್ತಿ ಹೋಗುವಂಥದ್ದು ನ್ಯಾಯಾಂಗದ ಪ್ರಾಣಾಂಗಣಕ್ಕೆ ಹೋಗಿ ಘನವೆತ್ತ ಜಡ್ಜ್ಗಳ ಮುಂದೆ 164 ಸ್ಟೇಟ್ಮೆಂಟ್ ಕೊಡ್ತಾನೆ. ಘನವೆತ್ತ ನ್ಯಾಯಾಧೀಶರು ಆತನನ್ನ ವಿಚಾರಣೆ ಅಂದ್ರೆ ಅವನಿಗೆ 60 ದಿನಗಳ ಸಮಯನ ನಿಗದಿ ಮಾಡಿ ಈ ಒಂದು ವಿಚಾರವನ್ನ ತನಿಖೆ ಆಗ್ಬೇಕು ಅಂತ ಹೇಳ್ತಾರೆ. ಆ ಜಡ್ಜ್ ಘನವೆತ್ತ ನ್ಯಾಯಾಧೀಶರು ಅಂದ್ರೆ, ನೀವು ನ್ಯಾಯಾಧೀಶರ ಮಾತಿಗೆ ಬೆಲೆ ಕೊಡಲ್ಲ ಬಿಜೆಪಿಯವರು ಅಂತ ಒಂದು ಇಲ್ಲ ಅರ್ಥ ಆಗ್ತಾ ಇದೆ. ಸಂವಿಧಾನಕ್ಕೆ ನೀವು ಬೆಲೆ ಕೊಡ್ತಾ ಇಲ್ಲ ಅಂತ ಆಗ್ತದೆ. ಇದನ್ನ ಎಮೋಷನಲಿ ತಗೊಂಡೋಗಿ ಈ ಒಂದು ಅಪರಾಧ ಕೃತ್ಯವನ್ನ ಎಲ್ಲೆಲ್ಲೋ ತಿರುಗಿಸ್ಬೇಕು ಅಂತ ಹುನ್ನಾರ ಹಾಕುವಂತ ಕೆಲಸವನ್ನ ಇವರು ಮಾಡ್ತಾ ಇದ್ದಾರೆ. ನಾವು ನ್ಯಾಯಾಂಗ ವ್ಯವಸ್ಥೆಗೆ ಬೆಲೆ ಕೊಟ್ಟಿದ್ದೀವಿ ಒಂದು. ಮತ್ತೆ ಆತನ್ನ ವಿಚಾರಣೆ ಮಾಡಿಲ್ಲ ಅಂತಲ್ಲ, ಯಾಕೆಂದ್ರೆ ನ್ಯಾಯಾಂಗದ ಮುಂದೆನೇ ಆತ ಬುರ್ಡೆ ತಗೊಂಡೋಗಿರೋದು ವಾಸ್ತವ ಅರಿಬೇಕು ನಾವು. ಅವನನ್ನ ಸತತ 48 ಗಂಟೆಗಳ ಕಾಲ ನಮ್ಮ SIT ಅವರು ಅವರ ತನಿಖೆಯನ್ನ ಮಾಡಿದ್ದಾರೆ. ಅದಾದ್ಮೇಲೆ ಪ್ರೊಸೆಸಿಂಗ್ ಆಗಿ ಆತ ಹೇಳೋ ಜಾಗಗಳಲ್ಲೆಲ್ಲ ಹುಡುಕ್ತಿದ್ದಾರೆ. ಇನ್ನು ನಾವು ಪೂರ್ವಾಪರ ಇಲ್ದೇನೆ ಕೆಲವೊಂದು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ತನಿಖೆ ಇನ್ನ ಶುರು ಆಗ್ಬೇಕು.
ವಿಚಾರಣೆ ನಡೆದಿದ್ದು. ಅಲ್ಲಿ ಎಲುಬು ಸಿಕ್ತು, ಇನ್ನೊಂದ್ ಕಡೆ ಅಸ್ಥಿ ಪಂಜರ ಸಿಕ್ತು, ಇನ್ನೊಂದ್ ಕಡೆ ಮಂಡೇನೋ ಸಿಕ್ತು, ಎಲ್ಲದೂ FS ಅಲ್ಲಿ ಕಳಿಸಿದ್ದಾರೆ. ಹೌದು ಸರ್, ಇವತ್ತು ಕಾಂಗ್ರೆಸ್ನವ್ರು ಮಾಡಿದ ತಕ್ಷಣ ಇದು ಅಪಪ್ರಚಾರ ಎಲ್ಲ. ಸೌಜನ್ಯ ಕೇಸಲ್ಲಿ ಅಧಿಕಾರದಲ್ಲಿ ಬಿಜೆಪಿ ಅವರು ಇದ್ರಲ್ವಾ, ಅವತ್ತು ಇವರು SIT ಮಾಡಿದ್ರಲ್ವಾ, ಅವತ್ತು ಒಬ್ಬ ನಿರಪರಾಧಿನ ಕೋರ್ಟ್ ಆದೇಶದ ಮೇರೆಗೆ ಹೇಳ್ತಾರೆ ಸಂತೋಷ್ ರಾವ್ ಇವತ್ತು ನಿರಪರಾಧಿ ಅಂತ ಹೊರಗಡೆ ಬಂದಲ್ವಾ, ಇವರು ಅವತ್ತು CBI ಕೊಟ್ರಲ್ವಾ. ನೀವು ಕೊಡ್ಬೇಕಾದ್ರೆ ಅಪಾವಿತ್ರತೆ, ಅಪಮಾನ ಯಾವುದು ಆಗೇ ಇಲ್ವಾ? ಅವತ್ತು ಇಡೀ ವಿಶ್ವದ ಸುದ್ದಿಗಳೆಲ್ಲ ಸುದ್ದಿ ಮಾಡ್ಲೇ ಇಲ್ವಾ? ನಾನು ಮೊದಲನೇ ದಿನದಿಂದ ಹೇಳ್ತಾ ಇದ್ದೀನಿ, ನಾನು ಅಣ್ಣಪ್ಪ ಸ್ವಾಮಿಯ ಭಕ್ತ, ನಾನು ಮಂಜುನಾಥ ಸ್ವಾಮಿಯ ಭಕ್ತ, ನಾನು ಅಲ್ಲಿ ಸಿಗೋ ಅನ್ನ ಪ್ರಸಾದ ಇದೆಯಲ್ಲ, ನನಗೆ ವಿಶ್ವದಲ್ಲಿ ಶ್ರೇಷ್ಠ ಆಹಾರ ಅಂತ ಯಾವ್ದಾದ್ರು ಇದ್ರೆ ಧರ್ಮಸ್ಥಳದ ಆ ಅನ್ನ ಪ್ರಸಾದ. ಅಂತ ಭಕ್ತಿ ನನಗೂ ಇದೆ, ಅಂತ ಭಕ್ತಿ ಪ್ರತಿಯೊಬ್ಬರಿಗೂ ಇದೆ ಧರ್ಮಸ್ಥಳ ಕ್ಷೇತ್ರದ ಮೇಲೆ. ನೀವು ಈ ರೀತಿ ಅನಾವಶ್ಯಕ ಒಂದು ತನಿಖೆ ತರ ಆಗ್ತಾ ಇದೆ. ತನಿಖೆ ಯಾವಾಗ ಶುರು ಆಯ್ತು ಅವಾಗ ನಾವು ಸ್ವಾಗತ ಮಾಡ್ತೀವಿ, ಒಳ್ಳೆ ನಿರ್ಧಾರ ಅಂತ. ಶ್ರೀ ಮಾನ್ಯ ವೀರೇಂದ್ರ ಹೆಗಡೆ ಅವರೇ ಪತ್ರ ಬರೆದು ಹೇಳಿದ್ದಾರೆ, ನಾವು ಈ ತನಿಖೆಯನ್ನ ಸ್ವಾಗತ ಮಾಡ್ತಿದೀವಿ, ಇದರಿಂದ ಸತ್ಯಾಂಶ ಹೊರಗಡೆ ಬರಬೇಕು ಅಂತ. ಮಾನ್ಯ ಶ್ರೀ ವೀರೇಂದ್ರ ಹೆಗಡೆ ಅವರೇ ಹೇಳಿರ್ಬೇಕಾದ್ರೆ ಈ ಬಿಜೆಪಿ ಅವರು ಅಲ್ಲಿ ಮೊಸರಲ್ಲಿ ಕಲ್ಲು ಹುಡ್ಕುವಂತ ಕೆಲಸ ಮಾಡ್ತಾ ಇದಾರಲ್ಲ, ಇದು ನೀವು ಕಾನೂನು ನ್ಯಾಯಾಂಗ ವ್ಯವಸ್ಥೆಗೆ ಮಾಡುವಂತ ಅಪಮಾನ ಸರ್. ಇವತ್ತು ಹಿಂದೂ ಯಾರಾದ್ರೂ ಸತ್ತಾಗ, ಅದು ಶರತ್ ಮಡಿವಾಳ ಆಗಿರ್ಲಿ, ಪ್ರವೀಣ್ ನೆಟ್ಟಾರ್ ಆಗಿರ್ಲಿ, ಹರ್ಷ ಆಗಿರ್ಲಿ, ಇದೇ ಕರಾವಳಿ ಭಾಗದಲ್ಲಿ ಏನ್ ಚೆಂಡಾಡ್ಕೊಂಡು ಹೋಗರಲ್ಲ. ಇವತ್ತು ವಾರಿಜಾ ಅನ್ನುವಂತ ಒಂದು ಹೆಣ್ಮಗಳು ಹಿಂದೂ ಅಂತಾನೆ ಬರ್ತಾ ಇರೋದು, ಸೌಜನ್ಯ ಅನ್ನುವಂತ ಹೆಣ್ಮಗಳು ಹಿಂದೂ ಅಂತಾನೆ ಬರ್ತಾ ಇರೋದು, ಮಾವುತ ಅನ್ನುವಂತ ಅದು ವ್ಯಕ್ತಿ ಹೆಸರು ಬರ್ತಾ ಇರೋದು ಹಿಂದೂ ಅಂತದೆ. ಆ ಹಿಂದೂಗಳಿಗೂ ನ್ಯಾಯ ಸಿಗ್ಬೇಕಲ್ವಾ? ಅವ್ರನಲ್ಲಿ ಹೂತಿದಾರೋ, ಅವ್ರಲ್ಲಿ ಸತ್ತಿದ್ದಾರೆ ಅಂತಂದ್ರೆ ಆ ಕುಟುಂಬಗಳಿಗೂ ನ್ಯಾಯ ಸಿಗ್ಬೇಕಲ್ವಾ? ನೀವು ಅವತ್ತು ತನಿಖೆ ಮಾಡಿದಾಗ ಅಪಮಾನ ಆಗ್ದಿಲ್ದಿತ್ತು, ಇವತ್ತಿನ ಅಪಮಾನ ಆಯ್ತು. ಮತ್ತೆ ಇನ್ನೊಂದು ಸರ್, ಬಹಳ ಮುಖ್ಯವಾದಂತ ವಿಚಾರ, ಏನ್ ಬಿಜೆಪಿ ಅವರು ಅವ್ನು ಯಾರನ್ನೋ ಒಬ್ಬನ ಹಿಡ್ಕೊಂಡ್ಬಿಟ್ಟು ಏನ್ ಸುತ್ತಿಸ್ತಿದಾರೆ, ಅವ್ನು ಯಾರೋ ಸಮೀರಾ ಅಂತೆ ಸರ್. ಸಮೀರಾ ಜೊತೆಗೆ ಇನ್ನೊಂದೆರಡು ಜನ ಇದಾರಲ್ಲ, ಏನ್ ಹಿಂದ್ಗಡೆ ತಿರುಗಿ ನೋಡಿರ್ ಸಾಕು, ಯಾರು ಮಹೇಶ್ ತಿಮ್ರೋಡಿ, ವಾಜಪೇಯಿ ಫೋಟೋ ಇದೆ ಅಂದ್ರೆ ಅವರು ಬಿಜೆಪಿ ಅವರು, ಅವರ ಹಿಂದೆ ಸಾವರ್ಕರ್ ಫೋಟೋ ಇದೆ, ಅವರ ಹಿಂದೆ ಗೋಲ್ಕರ್ ಫೋಟೋ ಇದೆ. ಈ ಫೋಟೋಗಳನ್ನೆಲ್ಲ ಹಿಡ್ಕೊಂಡು ಹಿಂದುತ್ವ, RSS, ಬಿಜೆಪಿ ಅಂತ ಇವ್ರ ಬಗ್ಗೆ ಒಂಚೂರು ಮಾತಾಡ್ತಾ ಇಲ್ಲ ಇವರು. ಇನ್ನೊಬ್ರು ಗಿರೀಶ್ ಮೆಟ್ಟಣ್ಣನವರ್, ಇವರ ಪಕ್ಷದ ಆಸ್ತಿ, ಇವರ ಯುವ ಮೋರ್ಚಾದ ಅಧ್ಯಕ್ಷರಾದಂತವ್ರು. ಯಾಕೆ ಗಿರೀಶ್ ಮೆಟ್ಟಣ್ಣ ಅವ್ರ ಬಗ್ಗೆ ಇವರು ಚಕಾರ ಎತ್ತುತ್ತಿಲ್ಲ? ಏನೋ ಎಡಚರ ಈ ವಿಚಾರ ಅವಾಗಿಂದ ಡಿಗ್ ಮಾಡ್ತಿರೋದು ಬಿಜೆಪಿಯ ಸಾಕು ಗಿಳಿಗಳು ಮಹೇಶ್ ತಿಮರೋಟಿ ಅವರು, ಹಾಗೇನೆ ಗಿರೀಶ್ ಮೆಟ್ಟಣ್ಣನವರು. ಅವರಿಗೆ ಮಾತಾಡ್ಲಿ ಇವರು, ಬಿಜೆಪಿ ಒಬ್ರು ಮಾತಾಡ್ತಾ ಇಲ್ಲಲ್ಲ. ಎಸ್, ಸಮೀರನಿಗೂ ನನ್ನ ಧರ್ಮದ ಬಗ್ಗೆ ಮಾತನಾಡುವಂತ ಹಕ್ಕಿಲ್ಲ, ಯಾರಿಗೆ ಆಗಿರ್ಲಿ ಅಪಪ್ರಚಾರ ಮಾಡುವಂತ ಹಕ್ಕಿಲ್ಲ. ನಿಮಗೂ ಅಷ್ಟೇನೆ, ನೀವು ಇನ್ನೊಬ್ಬರಿಗೆ ನೀತಿ ಪಾಠ ಮಾಡುವಂತವ್ರು. ಹಲಾಲು, ಜಡ್ಕಾ, ಹಿಜಾಬು, ಈದ್ಗಾ, ಚರ್ಚ್ ಮೇಲ್ ದಾಳಿ, ಪಬ್ ಮೇಲ್ ದಾಳಿ, ನಿಮಗೆ ಯಾರು ಅಧಿಕಾರ ಕೊಟ್ಟವರು? ಈ ದೇಶದಲ್ಲಿ ನ್ಯಾಯಾಂಗ ವ್ಯವಸ್ಥೆ, ಸಂವಿಧಾನ, ಕಾನೂನು ಅನ್ನುವಂಥದ್ದು ಸಮೀರನಿಗೂ ಒಂದೇ, ಅದು ನನಗೂ ಒಂದೇ, ಇನ್ನು ಸಬಾಸ್ಟಿನ್ಗೂ ಒಂದೇ. ಎಲ್ಲರೂ ಎಲ್ಲ ಧರ್ಮವನ್ನು ಗೌರವಿಸಬೇಕು. ಅನಾವಶ್ಯಕ ಪ್ರಕ್ಷುಬ್ಧ ವಾತಾವರಣ ಸರ್. ನಾನು ಮಂಜುನಾಥನ್ ಭಕ್ತ, ಸಿದ್ದರಾಮಯ್ಯನವರು ಮಂಜುನಾಥನ್ ಭಕ್ತರು, ಶಿವಕುಮಾರ್ ಸಾಹೇಬರು ಮಂಜುನಾಥನ್ ಭಕ್ತರು, ಪ್ರತಿಯೊಬ್ಬ ಹಿಂದೂಗಳು ಸಮೇತ ಮಂಜುನಾಥನ ಭಕ್ತರು. ನಮ್ಮ ಧರ್ಮವನ್ನ ನಾವು ಯಾರಿಗೂ ಬರ್ಕೊಟ್ಟಿಲ್ಲ, ನೀವು ಅದಕ್ಕೆ ಪೆಂಟೆನ್ ತಾಂಡಿಲ್ಲ ಬಿಜೆಪಿಯವರು. ಅನಾವಶ್ಯಕ, ನಿಮಗೆ ವಿಷಯ ಇಲ್ಲ. ಈಗ ದ್ವೇಷದ ಭಾಷಣ ಎಲ್ಲ ಮಾಡಂಗಿಲ್ಲ ಅಂತಂದ್ರಲ್ಲ, ನೋಡೋಣ ಇಲ್ಲಿ ಅವರೇ ಪ್ರಚೋದನೆ ಕೊಟ್ಟರು. ಈಗ ಮಹೇಶ್ ತಿಮ್ರೋಡಿ ಮತ್ತೆ ಗಿರೀಶ್ ಮೆಟ್ಟಣ್ಣನವರು, ಈಗ ಅವ್ನು ಯಾವನ್ ತಂದಿದ್ದ? ನಿಜವಾಗ್ಲೂ ನಾನು ಅವತ್ತಿಂದನೂ ಹೇಳ್ತಾ ಇದ್ದೆ, ಇವತ್ತು ಅವ್ನು ಬುರುಡೆ ತಂದಿದ್ದಾನೆ ಅಂತಂದ್ರೆ ಅದು ಅಪರಾಧ. ಅದು ತೆಗಿಬೇಕಂದ್ರೆ ತಹಶೀಲ್ದಾರ್ ಇರ್ಬೇಕು, ವೈದ್ಯರು ಇರ್ಬೇಕು, ಪೊಲೀಸ್ನವ್ರು ಇರ್ಬೇಕು. ಏಕ್ದಮ್ ಇವ್ನು ಎತ್ಕೊಂಬರಕ್ ಆಗಲ್ಲ. ಅವ್ನು ನ್ಯಾಯಾಧೀಶರ ಮುಂದೆ ಹೋದಾಗ ಅವ್ರೊಂದು ಹೇಳಿಕೆ ತೀರ್ಪನ್ನು ಕೊಟ್ಟಿದ್ದಾರೆ. ಈಗ ಬುರುಡೆ ವಿಚಾರವನ್ನ ನಿನಗೆ ಎಲ್ಲಿಂದ ಬಂತು, ನೀನ್ ಡಿಗ್ ಮಾಡಿದೆ? ಖಂಡಿತವಾಗ್ಲೂ ಆತನಿಗೂ ಕಾನೂನಿನ ಶಿಕ್ಷೆ ಆಗ್ಬೇಕು. ಮತ್ತೆ ಯಾರೆಲ್ಲ ಮಡ್ದಿದ್ದಾರೆ, ಯಾವುದೇ ವಿಚಾರ ಆಗಿರ್ಬೋದು, ಕೆಲವು ಅಸಹಜ ಸಾವು ಅಂತ ಇದೆ, ಕೆಲವು ಆರೋಪಗಳು ಸಾವು ಅಂತ ಇದೆ. ಯಾರು ಸುಜಾತ ಭಟ್ ಯಾವುದೋ ವಿಚಾರ, ನಾನು ಅದನ್ನ ಡಿಗ್ ಮಾಡಕ್ ಹೋಗಲ್ಲ. ಯಾಕಂದ್ರೆ ನೆನ್ನೆ 2 ತರ ಬುದ್ಧಿ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಅವರು ಬಂದು ಹೇಳ್ತಾರೆ ನನಗೆ ಯಾರು ಹೇಳಿಕೆ ಕೊಟ್ರು ಅಂತ. ತಗೊಳ್ಳಿ, ಒಂದ್ ಕಡೆಯಿಂದ ಪೋಸ್ಟ್ ಹಾಕಿದ್ರು ಜೈ 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 ಅಂತ, 5 ನಿಮಿಷಕ್ಕೆ ಇನ್ನೊಂದು ಖಾಸಗಿ ವಾಹಿನಿಗೆ ಇಲ್ಲ ಅವರು ನನ್ಗೆ ಒತ್ತಾಯದಿಂದ ಹೇಳಿಸಿದ್ರು ಅಂದ ತಕ್ಷಣ ತಗೊಳ್ಳಿ ಇನ್ನೊಂದ್ ಕಡೆಯವರು ಅವರು ಜೈ 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 ಅಂತ ಪೋಸ್ಟ್ ಹಾಕಿದ್ರು. ಸ್ವಲ್ಪ ತಾಳ್ಮೆಯಿಂದ ಇರಿ, ಇನ್ನ ವಿಚಾರಣೆ ಶುರುವಾಗಿದೆ. ಹೆಗಡೆಯವರೇ ಇದನ್ನ ಸ್ವಾಗತ ಮಾಡಿದ್ದಾರೆ. ನಾವು ದೇವಸ್ಥಾನಕ್ಕೆ ಯಾವ ಅಪಚಾರ ಮಾಡ್ತಾ ಇಲ್ಲ, ದೇವಸ್ಥಾನ ನನ್ನ ಪವಿತ್ರ ಸ್ಥಳ. ಯಾಕೆ ಈ ರೀತಿ ರಾಜಕೀಯ ಮಾಡಿ ಆ ಧರ್ಮ ಕ್ಷೇತ್ರಕ್ಕೆ ಅಪಚಾರ ಮಾಡುವಂತ ಕೆಲಸ ಬಿಜೆಪಿ ಮಾಡ್ತಾ ಇದ್ದಾರೆ? ಮಾತಾಡೋಣ ಅರವಿಂದ್ ಅವರೇ, ಎರಡೂ ಪಕ್ಷದ ವಕ್ತಾರರ ವಾದವನ್ನ ನೋಡಿದ್ರಿ. ಒಂದ್ ಕಡೆಯಲ್ಲಿ ಪ್ರಕರಣ SIT ತನಿಖೆ ಆಗ್ತಾ ಇದೆ, ಇನ್ನೊಂದು ಕಡೆಯಲ್ಲಿ ಆರೋಪ ಪ್ರತ್ಯಾರೋಪ. ಇತ್ತ ಬಿಜೆಪಿಯವರ ನಡೆ, ಹಾಗೇನೆ ಆಡಳಿತ ಪಕ್ಷ ಕಾಂಗ್ರೆಸ್ನ ನಡೆ, ಇವೆರಡನ್ನ ನೋಡಿದಂತ ಸಂದರ್ಭದಲ್ಲಿ ನಿಮ್ಗೇನು ಅನ್ಸುತ್ತೆ?
ಅದೇ ನಾವು ವಿ ಶುಡ್ ನಾಟ್ ಜಂಪ್ ದ ಗನ್ ಅನ್ನೋದು. ಈಗ ನ್ಯಾಷನಲ್ ಪೊಲಿಟಿಕಲ್ ಪಾರ್ಟೀಸ್ ಇವರು ಒಂದು ಸತಿ ಇವರು ಆಡಳಿತ ಮಾಡಿರ್ಬೋದು, ಇನ್ನೊಂದು ಸತಿ ಇನ್ನೊಬ್ರು ಆಡಳಿತ ಮಾಡಿರ್ಬೋದು, ಆದರೆ ಜವಾಬ್ದಾರಿಯುತವಾಗಿ ಯಾರು ನಡ್ಕೊಳ್ತಾ ಇಲ್ಲ. ಆದರೆ ಇವತ್ತು ಕರ್ನಾಟಕದ ಸರ್ಕಾರ ಏನು ಮಾಡಿದೆ ಅದೊಂದು ಜವಾಬ್ದಾರಿಯುತವಾಗಿ ನಡ್ಕೊಂಡಿದೆ ಅಂತ ನಾವು ಓವರಾಲ್ ಸ್ಟೇಟ್ಮೆಂಟಲ್ಲಿ ಹೇಳ್ಬೋದು. BJP ಒಂದು ರೀತಿಯಿಂದ ದೇ ಹ್ಯಾವ್ ಟ್ರೈ ಟು ಟೇಕ್ ಸಮ್ ಮೈಲೇಜ್, ಆದರೆ ಅದು ಆಗಿಲ್ಲ, ಅವ್ರು ವಿಫಲರಾಗಿದ್ದಾರೆ. ಅಂಥ ಮೈಲೇಜ್ ಅವ್ರು ತೊಗೊಳ್ಳುವಂಥ ಈ ಒಂದು ತಪ್ಪು ಕೆಲಸಗಳನ್ನು ಪ್ರಯತ್ನ ಮಾಡಬಾರಿತ್ತು. ಅವ್ರಿಗೆ ಅನಿವಾರ್ಯತೆಯೂ ಇರಲಿಲ್ಲ. ಅವರು ಕೈ ತೊಳ್ಕೊಂಡು ಒಂದು ಏನಂತಾರೆ ಒಂದು ನ್ಯಾಷನಲ್ ಒಂದು ಗೌರವವಾಗಿ ಹೇಳಿಕೆ ಕೊಟ್ಟಿದ್ರೆ ಅದೇನೋ ನ್ಯಾಚುರಲ್. ಈಗ ಮೊನ್ನೆ ಒಂದು ಸತಿ BJP ಕರ್ನಾಟಕದ ಅಧ್ಯಕ್ಷರೇ ಹೇಳಿದರು, ಅವ್ರನ್ನೇನೋ ಅರೆಸ್ಟ್ ಮಾಡಿದ್ದಾರೆ, ಇಟ್ ಇಸ್ ಅ ನ್ಯಾಚುರಲ್ ಕೋರ್ಸ್ ಆಫ್ ಜಸ್ಟಿಸ್, ಇಟ್ ವಿಲ್ ಟೇಕ್ ಆನ್ ಅಂತ. ಎಂಥ ಗೌರವ ಒಂದು ವಿಚಾರ ಅದು. ಅದೇ ರೀತಿ ಇದರಲ್ಲೂ ಕೂಡ ಹೇಳಬೇಕಿತ್ತು, ಅದನ್ನು ಅವ್ರು ಮಾಡಿಲ್ಲ. ಅಲ್ಲಿ ಏನೋ ಒಂದಿಷ್ಟು ಮಾಡ್ಸೋಕ್ಕೆ ಹೋಗಿದ್ದಾರೆ, ಅಡ್ವಾಂಟೇಜ್ ತೊಗೊಳಕ್ಕೆ ಹೋಗಿದ್ದಾರೆ, ಅದು ಅವ್ರಿಗೆ ಕಚ್ಚಿದೆ ಅಂತ ನಾನು ಈಗ ಕ್ಲಿಯರಾಗಿ ಹೇಳ್ತೀನಿ. ಇವತ್ತು BJPನ ನಾನು ನೋಡೋದು ಒಂದೇ ಒಂದು ಸೆಂಟೆನ್ಸಲ್ಲಿ ಹೇಳೋದಾದರೆ, ಒಂದು ಯಜಮಾನ ಇಲ್ಲದ ಕುಟುಂಬ, ಎಲ್ಲ ಶಕ್ತಿ ಇದೆ, ಎಲ್ಲರೂ ಇದೆ, ಆದರೆ ಅದಕ್ಕೊಂದು ಸರಿಯಾದ ಲೀಡರ್ಶಿಪ್ ಇಲ್ಲ. ಆ ರೀತಿಯಿಂದ ಹೋಗ್ತಾ ಇದೆ ಅಂತ ಸಂಕ್ಷಿಪ್ತವಾಗಿ, ಅಂದರೆ ಅದಕ್ಕಿಂತ ಜಾಸ್ತಿ ಹೇಳೋದು ಅವಶ್ಯಕತೆ ಇಲ್ಲ. ಯಾಕಂದ್ರೆ ಅವ್ರ ಮನ ಮರ್ಯಾದೆ ಅವರೇ ತಕ್ಕೋತಾ ಇದ್ದಾರೆ. ಅದು ಅನಿವಾರ್ಯತೆ ಇರಲಿಲ್ಲ ಅವ್ರಿಗೆ. ಸುಮ್ಮನೆ ಇದೊಂದು ಹೇಳಿಕೆ ಕೊಡೋದು, ಅದೊಂದು ಹೇಳಿಕೆ ಕೊಡೋದು, ಇಟ್ ವಾಸ್ ನಾಟ್ ನೆಸಸರಿ. ಆ್ಯಂಡ್ ಸರ್ಕಾರ ಏನು ತಪ್ಪು ಮಾಡ್ತಾ ಅದಷ್ಟೇ ಹೇಳಬೇಕಿತ್ತು. ಇನ್ನೊಂದು ಇನ್ವೆಸ್ಟಿಗೇಷನ್ ಪ್ರೊಸೀಜರಲ್ಲಿ ತಪ್ಪಿದೆ, ಸರ್ಕಾರ ಹೆಂಗೆ ಮಾಡಿಬಿಡ್ತು. ಇನ್ವೆಸ್ಟಿಗೇಷನ್ ಪ್ರೊಸೀಜರ್ನ ಇನಿಷಿಯೇಟ್ ಮಾಡೋದು ಸರ್ಕಾರ. ಅದಾದಮೇಲೆ ಏನಾದರೂ ಅವ್ರ ಮಧ್ಯದಲ್ಲಿ ಬಂದರೆ ಇಂಟರ್ಫಿಯರೆನ್ಸ್ ಅಂತಾರೆ ಅದಕ್ಕೆ. ಸೊ ಸರ್ಕಾರ ಇಂಟರ್ಫಿಯರ್ ಆಗದೇನೆ ಪೊಲೀಸರಿಗೆ ಅವ್ರ ಕೆಲಸ ಮಾಡೋಕ್ಕೆ ಕೊಟ್ಟಿದ್ದಾರೆ. ಆಮೇಲೆ ಹಾಗಾಗಿ ಅದರಲ್ಲಿ ಏನೂ ಸಮಸ್ಯೆ ಆಗಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಅಂದರೆ ಪೊಲಿಟಿಕಲ್ ಪಾರ್ಟೀಸ್ ಸ್ಟ್ಯಾಂಡ್ ಏನಿದೆಯಲ್ಲ ಅದು ವಿಪರೀತವಾಗಿ ಏನೋ ಒಂದು, ಆಮೇಲೆ ಸೋಷಿಯಲ್ ಮೀಡಿಯಲ್ಲಿ ಏನೋ ಹೇಳ್ತಾರೆ, ಅದು ಸೋಷಿಯಲ್ ಮೀಡಿಯಾ ಇರೋದು ಅದಕ್ಕೆ ಅವ್ರು ಹೇಳ್ತಾರೆ, ಅದಕ್ಕೆ ಯಾರೂ ಪ್ರತಿಕ್ರಿಯಿಸಬೇಕಾಗಿಲ್ಲ. ನ್ಯಾಷನಲ್ ಪೊಲಿಟಿಕಲ್ ಪಾರ್ಟೀಸ್ ಹ್ಯಾವ್ ಸಮ್ ಕೈಂಡ್ ಆಫ್ ಅ ಸ್ಟ್ಯಾಂಡ್, ದೇ ಶುಡ್ ರಿಯಲೈಸ್ ದಟ್ ಇಸ್ ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಓವರಾಲ್ ನಾನು ಈ ಒಂದು ಪೊಲಿಟಿಕಲೈಸೇಷನ್ನು ಇದನ್ನು ಬಿಟ್ಟು ನಾನು ಹೇಳ್ತಾ ಇರೋದು, ಯಾರೋ ಕ್ಷಣಿಕವಾಗಿ ಯಾರೋ ಏನೋ ಹೇಳಿಬಿಟ್ರೆ ಯಾವುದೋ ಒಂದು ಧರ್ಮ, ಹಿಂದೂ ಧರ್ಮ ಆಗಿರಲಿ, ಅದು ಕ್ರಿಶ್ಚಿಯಾನಿಟಿ ಆಗಿರಲಿ, ಮುಸ್ಲಿಮ್ ಆಗಿರಲಿ, ಅದು ಹಾಳಾಗೋದು ಇಲ್ಲ. ಏನು ಹಾಗೆ ವೃದ್ಧಿಯಾಗಿ ಬೆಳೆದ್ಬಿಟ್ಟು ಒಂದೇ ದಿವಸಕ್ಕೆ ನಿಂತು ಬಿಡೋದು ಇಲ್ಲ. ಅವಕ್ಕೆಲ್ಲ ವರ್ಷಗಟ್ಟಲೆ ಸೆಂಚುರೀಸ್ ಟುಗೆದರ್ ಆಫ್ ಹಿಸ್ಟ್ರಿ ದೇ ಹ್ಯಾವ್, ಅದಕ್ಕೊಂದು ಹಿನ್ನೆಲೆ ಇರುತ್ತೆ. ಅದಕ್ಕೋಸ್ಕರ ದೇ ಹ್ಯಾವ್ ಸರ್ವೈವ್ಡ್ ದ ಟೆಸ್ಟ್ ಆಫ್ ಟೈಮ್ ಆಗಿತ್ತಾ. ಅದನ್ನು ಬಳಸ್ಕೊಂಡು ಯಾರ್ಯಾರು ಬಂದಿದ್ದೀರಾ ಅನ್ನೋದು ನಿಮ್ಮ ಮುಸುಡಿ ನೋಡ್ಕೊಳ್ಳಿ. ಆದರೆ ಅದನ್ನು ಹಿಡ್ಕೊಂಡು ನಾವು ಏನೋ ಹೇಳ್ಬಿಡ್ತೀವಿ, ಆದಂಗೆ ಆಗ್ಬಿಡ್ತು. ಯಾಕೆ ಹಿಂದೂಸಲ್ಲಿ ಆ ಸಾಧುಗಳು ಏನೋ ನಿಜವಾಗ್ಲೂ ತಪ್ಪು ಮಾಡಿಬಿಟ್ಟು ಜೈಲಿಗೆ ಹೋಗೇ ಇಲ್ವಾ? ಹಾಗಾದರೆ ಇನ್ವೆಸ್ಟಿಗೇಷನ್ ಮಾಡಲೇಬಾರ್ದಾ? ಸೊ ಸುಮ್ಮನೆ ಏನೋ ಶಾರ್ಟ್ ಲೀವ್ಡ್ ಸ್ಟೇಟ್ಮೆಂಟ್ಸ್ ಕೊಡೋದಿದೆಯಲ್ಲ, ಅದು ಬೇಜವಾಬ್ದಾರಿತನ. ಅದನ್ನು ದಯವಿಟ್ಟು ಎಲ್ಲರೂ ನಿಲ್ಲಿಸಿ. ನಾನು ಒಬ್ಬರಿಗೆ ಹೇಳ್ತಾ ಇಲ್ಲ. ಎರಡನೇದು, ಇನ್ನೊಂದು ನನ್ನ ಒಂದು ಗಂಭೀರವಾದ ಒಂದು ವಿಚಾರಣೆ ಇದೆ, ಇದಕ್ಕೆಲ್ಲರೂ ಒಂದಿಷ್ಟು ಮಾನ್ಯತೆ ಕೊಡಿ. ನಾನು ಹೇಳ್ತಿರೋದು ನ್ಯಾಯಾಂಗ ವ್ಯವಸ್ಥೆ, ಜುಡಿಷರಿ, ಪೊಲೀಸ್ ಇಸ್ ಆಲ್ಸೋ ಪಾರ್ಟ್ ಆಫ್ ಇಟ್. ಅದಕ್ಕೆ ನಾವು ಒಂದಿಷ್ಟು ಬೆಲೆನೂ ಕೊಡೋಣ. ಮತ್ತು ಅದು ಕೂಡ ಅದರ ಮರ್ಯಾದೆಯನ್ನು ಕಳ್ಕೊಳ್ತಾ ಇದೆ. ಯಾರೋ ಒಬ್ಬರು ಇದನ್ನು ತಿರ್ಚ್ಬೋದು ಅಂತ ಹೇಳ್ಬಿಟ್ಟು ಬಂದಿದ್ದಕ್ಕೆ ತಾನೇ ಹಿಂಗಾಗಿರೋದು. ಯಾರಿಗೋ ಒಬ್ಬರಿಗೆ ಹೆದರಿಕೆ ಇಲ್ಲ, ಎಲ್ಲರ ಎದುರುಗಡೆ ಹೋಗ್ತೀನಿ, ಮೀಡಿಯಾ ಎದುರಿಗೆ ಹೇಳ್ತೀನಿ, ಏನಾಗುತ್ತೆ ನೋಡೇ ಬಿಡೋಣ, ಇವ್ರನ್ನ ಅಡ್ಜಸ್ಟ್ ಮಾಡ್ಕೋಬೋದು ಅನ್ನೋಂಥ ಒಬ್ಬರು ಇರ್ಬೋದು. ಇನ್ನೊಬ್ರು ಯಾರೋ ಒಬ್ರು ಇಂಥವೆಲ್ಲ ಅಪರಾಧಿಗಳಾಗಲಿ, ನಾವೆಲ್ಲೋ ಉಳಿಸ್ಕೊಂಡ್ಬಿಡ್ಬೋದು ಅಂತ ಇನ್ನೊಬ್ಬ ಯಾರೋ ಕಳ್ಳ ಇರ್ಬೋದು. ಹೊಗೆ ಅಂತೂ ಬಂದಿತ್ತಲ್ವಾ? ಈಗ ಇವ್ರು ಮಾಡಿಲ್ಲ, ಬಟ್ ಯಾರೋ ಒಬ್ರು ಮಾಡಿದಾರ, ಎಲ್ಲೋ ಒಂದ್ಸತಿ ಏನೋ ತಪ್ಪಾಗಿದೆಯಾ, ಆದರೆ ಅದನ್ನ ಯಾರು ಅಂತ ಹುಡುಕಿದೀವ. ಆದರೆ ಇದು ಇನ್ನೂವರೆಗೂ ಎಲ್ಲೂ ಕಡೆ ಸಂಪೂರ್ಣತೆಯ ಪೋರ್ಷನ್ಗೆ ಹೋಗಿಲ್ಲ. ಸೊ ಸ್ಟಿಲ್ ದಿಸ್ ಹ್ಯಾಸ್ ಟು ಗೋ ಆನ್. ಆ್ಯಂಡ್ SIT ಮಾಡಿರೋದ್ರಿಂದ ಒಂದು ಏರ್ ಕ್ಲಿಯರ್ ಆಯಿತು. ಸೊ ಹಿಂದೂಯಿಸಮ್ಗೆ ಅವಮಾನ ಅಂತ ಹೇಳ್ತಾರಲ್ಲ, ಇಲ್ಲ, ಹಿಂದೂಯಿಸಮ್ they checked ourselves. Hindus themselves order. ಸಿದ್ದರಾಮಯ್ಯ ಒಬ್ಬರು ಹಿಂದೂನೇ, DK ಶಿವಕುಮಾರ್ ಹಿಂದೂನೇ, ಅರ್ಥ ಆಯ್ತಲ್ವಾ? ದೇ ಆರ್ಡರ್ಡ್ ಇನ್ವೆಸ್ಟಿಗೇಷನ್ ಆನ್ ದೆಮ್ಸೆಲ್ಸ್ ಆ್ಯಂಡ್ ದೆನ್ ದೇ ಆರ್ ಕಮಿಂಗ್ ಕ್ಲಿಯರ್. ಸೊ ಹಿಂದುತ್ವ ಪ್ರಖ್ಯಾತಿ ಕಳ್ಕೊಳ್ಳುತ್ತೆ ಹೊರತು ಅದು ಯಾವುದು ಕಳ್ಕೊಳ್ಳಲ್ಲ. ಇದರಲ್ಲಿ ಪ್ರಖ್ಯಾತಿ ಬರುತ್ತೆ. ಇದರಲ್ಲಿ ನಾವು ಹಿಂದುತ್ವ ಡೈವರ್ಸಿಫೈಡ್ ಆಗಿ ಕೂಡ ನಾವು ಹೇಗೆ ಒಂದು ಬಲಿಷ್ಠವಾದ ಹಿನ್ನೆಲೆ ಇಟ್ಕೊಂಡಿದ್ದೀವಿ, ನಮ್ಮ ಸಂಸ್ಕೃತಿ ಎಷ್ಟು ಗಟ್ಟಿ ಅಂತು, ಅದರ ಪಾವಿತ್ರತೆ ಏನು ಅನ್ನೋದನ್ನು ಬೆಳಗ್ದಂಗೆ ಆಗಿದೆ ಹೊರತು ಅದನ್ನು ಕುಗ್ಗಿಸ್ದಂಗೆ ಆಗಿಲ್ಲ. ಹಾಗಾಗಿ ಪದೇ ಅದು ಪೊಲಿಟಿಕಲೈಸೇಷನ್ ಬಿಟ್ಟುಬಿಡಿ. ನೀವೇನು ಹೇಳಬೇಕಿತ್ತು, ನೀವೇನು ಮಾಡಿದ್ರಿ ಅನ್ನೋದ್ರ ಬಗ್ಗೆ ನೋಡಿ ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ಗೂ. ಆ್ಯಂಡ್ ನ್ಯಾಯಾಂಗ ವ್ಯವಸ್ಥೆಯನ್ನು ಸದೃಢಗೊಳಿಸಿ ಅದನ್ನು ಹಗುರವಾಗಿ ಯಾರು ತೊಗೊಳ್ಳಾರ್ದಾಗೆ, ಪೊಲಿಟಿಕಲ್ ಪಾರ್ಟೀಸೇ ಒಂದು ದಿವಸ ಇದು ಹೇಳ್ತಾರೆ, ಒಂದು ದಿವಸ ಅದು ಹೇಳ್ತಾರೆ, ನನ್ನ ಮಕ್ಕಳು ಅವ್ರಿಗೂ ಒಳಗಡೆ ಹಾಕಿ, ಅವ್ರಿಗೂ ಪನಿಷ್ಮೆಂಟ್ ಕೊಡಿ, ಅವ್ರನ್ನೂ ತನಿಖೆಗೊಳ್ಳಿ. ಮಹೇಶ್ ಅವರೇ, ಗಮನಿಸ್ತಾ ಇದ್ರಿ, ಒಂದ್ ಕಡೆಯಲ್ಲಿ ಕ್ಷೇತ್ರದ ವಿರುದ್ಧ ಅಪಪ್ರಚಾರ ಆಗ್ತಾ ಇದೆ ಎನ್ನುವಂತ ದೊಡ್ಡ ಮಟ್ಟದ ಆರೋಪ, ಅದು ಇವತ್ತು ನಿನ್ನೆಯಿಂದ ಆಗ್ತಾ ಇರೋದಲ್ಲ.
ಇತ್ತ ನೀವು ಹೇಳ್ತಾ ಇದ್ರಿ ಎಡಪಂಥೀಯರ ಸ್ಟ್ರಾಟರ್ಜಿ ಇದೆ, ಇಲ್ಲಿ ಒಂದು ದೊಡ್ಡ ಗೇಮ್ ಪ್ಲಾನ್ ಅನ್ನ ಕ್ಷೇತ್ರದ ವಿರುದ್ಧ ಮಾಡ್ಕೊಂಡಿದ್ರು ಅಂತೇಳಿ ಕಾಂಗ್ರೆಸ್ನ ವಕ್ತಾರರು ಆರೋಪವನ್ನ ಮಾಡ್ತಾ ಇದ್ರು. ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಬ್ಯಾಕ್ ಗ್ರೌಂಡ್ ಏನು, ಹಾಗೇನೆ ಗಿರೀಶ್ ಮಟ್ಟಣ್ಣನವರ ಬ್ಯಾಕ್ ಗ್ರೌಂಡ್ ಏನು, ಮಹೇಶ್ ತಿಮರೋಡಿಯು ಕೂಡ ಸಂಘ ಪರಿವಾರದಲ್ಲೇ ಇದ್ದವರು, ಹಿಂದೂ ಪರ ಸಂಘಟನೆಯಲ್ಲಿ ಇದ್ದವರು, ಹಾಗೇನೆ ಗಿರೀಶ್ ಮಟ್ಟಣ್ಣನವರು ಕೂಡ ನಿಮ್ಮ ಪಾರ್ಟಿಯವರೇ ಏನು ಅಂತ ಆರೋಪ. ಏನ್ ಹೇಳ್ತೀರಾ ಸರ್ ಇದಕ್ಕೆ? ನೋಡಿ, ನಾನು ಇಬ್ಬರು ನಮ್ಮ ಸ್ನೇಹಿತರ ವಾದವನ್ನ ನಾನು ಕೇಳಿದೆ. ಅರವಿಂದ್ ಬಯಾಸ್ಡ್ ಆಗಿ ಒಬ್ರು ವಕೀಲರು ಅಂತಕ್ಕಂಥದ್ದು ಬಿಟ್ಟು ಒಂದು ಪಕ್ಷದ ಒಂದು ಮುಖವಾಣಿಗೆ ಮಾತಾಡೋ ರೀತಿ ಕೂಡ ಮಾತನಾಡಿದ್ರು. ಮತ್ತೆ ಅವರು ಹಿಂದೂ ಧರ್ಮದ ಒಳ ಸಂಗತಿಗಳು, ಹಿಂದೂ ಧರ್ಮದ ಶ್ರೇಷ್ಠತೆ ಬಗ್ಗೆ ಬಹುಶಃ ಅವರಿಗೆ ಅರಿವಿನ ಕೊರತೆ ಕಾರಣಕ್ಕೆ ಅವರು ಹಿಂದೂ ಧರ್ಮಕ್ಕೆ ಬೋಧನೆ ಮಾಡುವಂತ ಕೆಲಸವನ್ನ ಮಾಡಿದ್ರು. ಇರ್ಲಿ, ಪರವಾಗಿಲ್ಲ, ಹಿಂದೂ ಏನದ್ರಿಂದ ಬೇಸರ ಇಲ್ಲ. ಆದ್ರೆ ಇಲ್ಲಿ ಏನ್ ಕಾಂಗ್ರೆಸ್ ವಕ್ತಾರರು ಮಾತನಾಡತಕ್ಕಂಥದ್ದು, ಅವ್ರೇನು ಉಲ್ಲೇಖ ಮಾಡಿದ್ರು, ಮಹೇಶ್ ತಿಮ್ರೋಡಿ ಮತ್ತೆ ಗಿರೀಶ್ ಮಟ್ಟಣ್ಣ ಅವರೆಲ್ಲ ಹೇಳಿದ್ರು. ಇದರಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು, ಅವರೆಲ್ಲರೂ ಕೂಡ ನಮ್ಮ ಪಕ್ಷದಲ್ಲೇ ಇದ್ದಿದ್ದು ಕೂಡ ನಿಜ, ಮತ್ತೆ ಅವರು ಪಕ್ಷದ ಒಳಗಡೆ ಇವತ್ತು ಇಲ್ದಿರೋದು ನಿಜ. ಇವತ್ತು ಯಾರೋ ವ್ಯಕ್ತಿಗಳು ಯಾವ್ದೋ ಒಂದು ಫೋಟೋಗಳು ಹಾಕೊಂಡ್ಬಿಟ್ಟಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಅವರು ನಮ್ಮ ಇದರಿಂದ ನಡೀತಿದೆ ಅಂತಕ್ಕಂಥದ್ದು ಮೂರ್ಖತನದ ಪರಮಾವಧಿ. ಇವತ್ತು ಮಹೇಶ್ ರೆಡ್ಡಿ ಮತ್ತೆ ಗಿರೀಶ್ ಮಟ್ಟಣ್ಣ ಮಾಡಿರ್ತಕ್ಕಂಥ ಆ ಒಂದು ಅಪರಾಧ ಇದೆಯಲ್ಲ, ಅದು ಬಹುಶಃ ಭಗವಂತನು ಕ್ಷಮಿಸಲಾರದಂತ ಒಂದು ಕೆಲಸವನ್ನ ಅವರು ಮಾಡಿದ್ದಾರೆ ಅಂತ ಭಾವಿಸಿ ಹೇಳ್ತಿರ್ತಕ್ಕಂಥದ್ದು. ನಮ್ಗೆ ಗೊತ್ತಿಲ್ಲ, ಅದು ತನಿಖೆಯಲ್ಲಿ ಹೊರಗಡೆ ಬರುತ್ತೆ. ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು, ಎಲ್ಲ ಸಂಸ್ಥೆಗಳ ಬಗ್ಗೆ ತನಿಖೆ ಬಗ್ಗೆ ಹೇಳಿದ್ರು. ಯಾವ ಪಕ್ಷದ ಬಗ್ಗೆ ಮಾತನಾಡ್ತಕ್ಕಂಥ ಇಬ್ರಿಬ್ರು ಮಹನೀಯರು ಸಂವಿಧಾನದ ಬಗ್ಗೆ ಅತ್ಯಂತ ಅಗೌರವವಾಗಿ ನಡ್ಕೊಂಡಿರ್ತಕ್ಕಂಥ ರಾಜಕೀಯ ಪಾರ್ಟಿ ಕಾಂಗ್ರೆಸ್. ಇವತ್ತು ಯಾವುದೇ ದೇಶದ ಸಂವಿಧಾನದ ಸಂಸ್ಥೆ ಬಗ್ಗೆ ಅವರಿಗೆ ನಂಬಿಕೆ ಇಲ್ಲ. ಸುಪ್ರೀಂ ಕೋರ್ಟ್ ತೆಗೆದುಕೊಳ್ಳಿ, ಸುಪ್ರೀಂ ಕೋರ್ಟಿನ ತೀರ್ಪನ್ನ ಪ್ರಶ್ನೆ ಮಾಡ್ತಾರೆ. ಅದು ಚುನಾವಣಾ ಆಯೋಗ, ಯಾವುದೇ ಸಂವಿಧಾನದ ಸಂಸ್ಥೆ ತೆಗೆದುಕೊಳ್ಳಿ, ಯಾವುದೇ ಲಾಭ ಆದಾಗ ಮಾತ್ರ ತನಿಖಾ ಸಂಸ್ಥೆ ಹೇಳ್ತಾರೆ. ಈ ವಿಚಾರಕ್ಕೆ ಹೇಳ್ತಿರ್ತಕ್ಕಂಥದ್ದು, ತಾವೇನು ಬಹಳ ತನಿಖೆ ಇದ್ರ ಬಗ್ಗೆ ನಂಬಿಕೆ ಇಡಬೇಕು ಅಂತ ಹೇಳಿದ್ರೆ ಈ ಸಂಬಂಧವಾಗಿ ಹೇಳ್ತಿರ್ತಕ್ಕಂಥದ್ದು ಏನಂತಂದ್ರೆ, ನಂಬಿಕೆ ಇಟ್ಟಿರ್ತಕ್ಕಂಥ ರಾಜಕೀಯ ಪಾರ್ಟಿ ತಮಗೆ ಅನುಕೂಲ ಆಗತ್ತೆ ಅನ್ನೋಂತ ಒಂದು ಸಂದರ್ಭ ಬಂದಾಗ ಹೀಗೆಲ್ಲ ನಡ್ಕೊಳತ್ತೆ ಅಂತ ಹೇಳಿ. ಇದೇ ದಾವಂತ ಯಾವ್ದಾರ ಮುಸಲ್ಮಾನರ ವಿಚಾರದಲ್ಲಿ ಮಾಡ್ತೀರಾ? ಈಗ ಈ ಬುರ್ಡೆ ತೋರಿಸಿದ್ರೆ ಕ್ರಿಶ್ಚಿಯನ್ ಚರ್ಚ್ ತಗೊಂಡ್ಬಿಟ್ಟಿದ್ರ ಮಾಡ್ಬಿಡ್ತಿದ್ರ, ಇಲ್ಲೇ ಮಾಡ್ಬಿಡ್ತಿದ್ರ, ಹೋಗ್ಬಿಟ್ಟು ಅವ್ರಿಗೆ ತಗೊಂಡು ಇದೇ ಸಂವೇದನೆ ಇದೇ ಮಾಡ್ಬಿಡ್ತಿದ್ರು, ಇದೇ ಕೆಲಸ ಮಾಡ್ಬಿಟ್ಟು. ಇಲ್ಲಿ ಯಾವ್ದೋ ಒಬ್ಬ ಮೂರ್ಖ ಬಂದ್ಬಿಟ್ಟು, ಯಾವನೋ ಒಬ್ಬ ಕ್ರಿಮಿನಲ್ ಬಂದ್ಬಿಟ್ಟು ನನಗೆ ಇಷ್ಟು ಗೊತ್ತಿದೆ ಅಂತ ಹೇಳಿದ್ರೆ ಪ್ರೈಮಾ ಫೇಸಿ ಎಡಾ ಪುಡ ನೋಡದೆ ಅವ್ರಿಗೆ ಅದ್ರ ಬಗ್ಗೆ ಮಾಡಕ್ ಕೊಟ್ಟಿರ್ತಕ್ಕಂಥದ್ದು ಇದೇ ಕೆಲಸ ಬೇರೆಯವ್ರಿಗೆ ಮಾಡ್ತಾರ. ಇವತ್ತು ನಾವು ಏನ್ ಬೇಕಾದ್ರೆ ಮಾತನಾಡ್ಬೋದು. ಅಲ್ಲಿ ಮಂಜುನಾಥ ಅಂತಕ್ಕಂಥ ಒಬ್ಬ ಭಗವಂತ ಅನ್ನುವಂತ ಒಂದು ನಂಬಿಕೆ ಶಕ್ತಿ ಇದೆಯಲ್ಲ, ಕರ್ಮ ರಿಟರ್ನ್ಸ್, ಇದ್ರಲ್ಲಿ ಏನಿಲ್ಲ, ನಾವ್ಯಾರು ಅತಿಥ್ರಲ್ಲ ಯಾರು ಕೂಡ. ಆದ್ರೆ ಒಂದಂತೂ ಹೇಳ್ತೇನೆ, ಗೊತ್ತೈತೇನೆ, ಇದ್ರ ಮುಖಾಂತರ ಏನು ಒಂದು ಟೂಲ್ ಕಿಟ್ ಅನುಗುಣವಾಗಿ ಈ ದೇಶದ ಒಳಗಡೆ ಹಿಂದೂ ಶ್ರದ್ಧಾ ಕೇಂದ್ರಗಳನ್ನ ಅಗೌರವ ಮಾಡ್ಬೇಕು ಅಂತ ಹೊರಟಿರ್ತಕ್ಕಂಥ ಏನು ಈ ಸೆಂಥಿಲ್ ಮತ್ತೆ ತಥಾಕಥಿತ ಈ ಶಕ್ತಿಗಳೇನಿದಾವೆ, ಈ ಶಕ್ತಿಗಳ ಜೊತೆ ಕಾಂಗ್ರೆಸ್ಸಿನ ಹೈಕಮಾಂಡ್ ಇದ್ರಲ್ಲಿ ಶಾಮೀಲಾಗಿದೆ. ನೇರ ಇದಕ್ಕೆ ಅಕ್ಯೂಸ್ಡ್ ನಂಬರ್ 1 ರಾಹುಲ್ ಗಾಂಧಿ. ಅವರ ಹಿಡ್ಕೊಂಡ್ಬಿಟ್ಟು ಅದನ್ನು ಜಡ್ಜ್ ಮಾಡ್ಬೇಕು. ಒಂದ್ ನಿಮಿಷ ಸರ್, ಇಡೀ ಡ್ರಾಮಾ ಅದ್ರಲ್ಲೇ ಮಾಡಿರ್ತಕ್ಕಂಥದ್ದು. ಅದ್ರಲ್ಲಿ ಪ್ರಶ್ನೆನೇ ಇಲ್ಲ, ನಿಮ್ಗೆ ಇಲ್ದರೆ ಸಾಧ್ಯನೇ ಇಲ್ಲ ಇದು ಮಾಡ್ಲಿಕ್ಕೆ. ಯಾಕಂದ್ರೆ ನೇರವಾಗಿ ಅವತ್ತಿನ ಉಸ್ತುವಾರಿ ಸಚಿವರಾದಂತ ಸ್ವತಃ ದಿನೇಶ್ ಗುಂಡೂರಾವ್ ಅವರು ಹೇಳಿದ್ರು ಇದ್ರ ಒಳಗಡೆ ಷಡ್ಯಂತ್ರ ಇದೆ ಅಂತ. ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ರು ಇದ್ರ ಒಳಗಡೆ ಷಡ್ಯಂತ್ರ ಇದೆ ಅಂತ ಹೇಳಿ ಅಂತ. ಗೊತ್ತೈತೇನೆ, ಬಿಜೆಪಿ ಕಾಂಗ್ರೆಸ್ ಅಂತಲ್ಲ, ಯಾರು ಈ ಹಿಂದೂ ವಿಚಾರದ ಒಳಗಡೆ ದ್ವೇಷ ಕಾರ್ತಾ ಇರ್ತಕ್ಕಂಥ, ವಿಷ ಕಾರ್ತಾ ಇರ್ತಕ್ಕಂಥ ರಾಹುಲ್ ಗಾಂಧಿ ಅವರು, ನಾನು ಬೇರೆಯವ್ರ ಬಗ್ಗೆ ಮಾತನಾಡ್ತಾ ಇಲ್ಲ, ಯಾರೆಲ್ಲರೂ ಹಿಂದೂ ಫೋಬಿಯಾದಲ್ಲಿ ವರ್ತನೆ ಮಾಡ್ತಿರೋ ಅಂತವ್ರು ಅವರ ಅಣತಿಯಂತೆ ಇದು ನಡೆದಿದೆ. ಓಕೆ ದರ್ಶನ್ ಅವರೇ, ಗಮನಿಸ್ತಾ ಇರ್ಬೋದು, ಬಿಜೆಪಿ ವಕ್ತಾರರು ಒಂದಷ್ಟು ಆರೋಪಗಳನ್ನ ಮಾಡಿದ್ರು. ಇದೇ ನಿರ್ಧಾರವನ್ನ ಈಗ ಹಿಂದೂಗಳ ಶ್ರದ್ಧಾ ಕೇಂದ್ರ ಧರ್ಮಸ್ಥಳ, ಬೇರೆ ಧರ್ಮದವರಿಗೂ ಕೂಡ ಒಂದಷ್ಟು ಶ್ರದ್ಧಾ ಕೇಂದ್ರಗಳಿವೆ, ಇಲ್ಲಿರುವಂಥ ಸಮಾಜದಲ್ಲಿರುವಂಥ ಬೇರೆ ಬೇರೆ ಧರ್ಮದವರು, ಅವರ ಪವಿತ್ರ ಕ್ಷೇತ್ರದ ಮೇಲೆ ಇಂಥದ್ದೊಂದು ಆರೋಪ ಬಂದಂಥ ಸಂದರ್ಭದಲ್ಲಿ ಯಾರೋ ಒಬ್ಬ ವ್ಯಕ್ತಿ ಹೋಗಿ ಹೇಳ್ತಾನೆ ನಾನು ಇಂತಿಷ್ಟು ಹೆಣ ಹೂತಿದ್ದೀನಿ ಅಂತೇಳಿ, ಆ ಸಂದರ್ಭದಲ್ಲಿ ಅಗಿಯೋ ನಿರ್ಧಾರವನ್ನು ನಿಮ್ಮ ಸರ್ಕಾರ ತೆಗೆದುಕೊಳ್ಳುತ್ತಾ ಹೇಗೆ ಸರ್? ನೋಡಿ, ಪವಿತ್ರ ಕ್ಷೇತ್ರದ ವಿಚಾರನೇ ಇಲ್ಲ.
ಪವಿತ್ರ ಕ್ಷೇತ್ರವನ್ನು ಇವ್ರು ಯಾಕೆ ಎಳೆದು ತಂದು ಆ ಶ್ರೀ ಮಂಜುನಾಥ ಸ್ವಾಮಿಗೆ ಈ ರೀತಿಯಾದಂತಹ ಒಂದು ಅಪವಾದವನ್ನು ಹೊರಿಸೋದಕ್ಕೆ ಈ ಬಿಜೆಪಿ ಹೋಗ್ತಾ ಇದಾರಲ್ಲ, ನಿಮ್ಮ ರೀಚ ಹೇಯ ರಾಜಕೀಯಕ್ಕೆ ಅದೇನೋ ಕರ್ಮ ರಿಟರ್ನ್ಸ್, ಏನು ಕರ್ಮ ರಿಟರ್ನ್ಸ್. ಓ ಸ್ವಾಮಿ 90ನೇ ಇಸ್ವಿಯಿಂದ ಶ್ರೀರಾಮ ಅಂತ ಬಂದ್ರೆ ಎಸ್ ಕರ್ಮ ರಿಟರ್ನ್ಸ್. ಅಯೋಧ್ಯೆನಲ್ಲೂ ಸೋತ್ರಿ, ರಾಮೇಶ್ವರದಲ್ಲೂ ಸೋತ್ರಿ, ನಾಸಿಕದಲ್ಲೂ ಸೋತ್ರಿ, ಕೊಪ್ಪಳದ ಅಂಜನಾದ್ರಿ ಕೊಪ್ಪಳದಲ್ಲೂ ಸೋತ್ರಿ. ಕರ್ಮ ರಿಟರ್ನ್ಸ್. ರಾಮನು ನೋಡ್ಬಿಟ್ಟ ಆ ದೇವ್ರನ್ನ ನೀವು ಹೃದಯದಲ್ಲಿಟ್ಟು ದೇವಾಲಯದಲ್ಲಿಟ್ಟು ಪೂಜೆ ಮಾಡಬೇಕು, ರಸ್ತೆಗೆ ದೇವರನ್ನ ತರುವಂತದಲ್ಲ ಅಂತ ರಾಮನೇ ತೀರ್ಕೊಟ್ಟಾಗಿದೆ ಒಂದು. ಇನ್ನೊಂದು ಸರ್, ಏನೋ ರಾಹುಲ್ ಗಾಂಧಿ ಅವ್ರ ಬಗ್ಗೆ ಎಂತದ್ದು ಹಿಂದೂ ವಿರೋಧಿ ಅಂತೇನೋ ಸರ್ ದೀಕ್ಷೆ ತಗೊಂಡಿದ್ದಾರೆ ಸರ್. ನಾವು ಇವರಿಂದ ಯಾವ್ದು ಸರ್ಟಿಫಿಕೇಟ್ ತಗೊಬೇಕಾಗಿಲ್ಲ. ನಾನು ಇಲ್ಲೇ ಕೂತ್ಕೊಂಡು ದೇವ್ರ ಶ್ಲೋಕ ಹೇಳ್ತೀನಿ. ಇದೇ ಬಿಜೆಪಿ ಅವ್ರಿಗೂ ಚಾಲೆಂಜ್. ನೀವೊಂದು 10 ಹೇಳ್ಬಿಡಿ. ನೀವು ಜಾಸ್ತಿ ಹಿಂದೂ ಅಲ್ವಾ, ನಾವು ಕಮ್ಮಿ ಹಿಂದೂ ಅಲ್ವಾ, ಹೇಳ್ಬೇಕಾ? ಬಜರಂಗಿದು ಶ್ಲೋಕ ಹೇಳ್ಬೇಕಾ ಆಂಜನೇಯಂದು? ನೋಡಿ ಸರ್, ನಮ್ಮ ಹೃದಯದೊಳಗಡೆ ಇರ್ತಕ್ಕಂಥದ್ದು ಇದು ಮುಸಲ್ಮಾನ, ಕ್ರೈಸ್ತನೋ, ಜೈನನೋ, ಬೌದ್ಧನೋ, ಹಿಂದೂನೋ, ಈ ದೇಶದ ಕಾನೂನು ಕಟ್ಟ ಕಡೆಯ ವ್ಯಕ್ತಿಗೆ ಪ್ರಧಾನಿಯಿಂದ ಹಿಡಿದು ಕಟ್ಟ ಕಡೆಯ ನಾಗರಿಕನಿಗೂ ಒಂದೇ ಸೆಕ್ಷನ್ಗಳಿರ್ತಕ್ಕಂಥದ್ದು. ಅದು ಎಲ್ಲರೂ ಪಾಲನೆ ಮಾಡಬೇಕು. ಸಂವಿಧಾನದ ಬಗ್ಗೆ ಮಾತಾಡಿದ್ರು ಸ್ವಾಮಿಗಳು 1948ರಲ್ಲಿ. ನಿಮ್ಮ RSS ನ ಆರ್ಗನೈಸರ್ ಪತ್ರಿಕೆ ಮುಖಪುಟದಲ್ಲಿ ಬರೀತಾರೆ, ನಾವು ಈ ದೇಶದ ಸಂವಿಧಾನ ಒಪ್ಪುದಿಲ್ಲ, ನಮಗೆ ಮನುವಾದ ಬೇಕು ಅಂತ. ಇವರ ಪಕ್ಷದ ಅನಂತಕುಮಾರ್ ಹೆಗಡೆ ಭಾಷಣದಲ್ಲಿ ಹೇಳ್ತಾರೆ, ಅವತ್ತು ಸಿಟ್ಟಿಂಗ್ MP, ನಾವು ಬಂದಿರೋದೇ ಸಂವಿಧಾನ ಬದಲಾಯಿಸ್ಲಿಕ್ಕೆ ಅಂತ ಹೇಳ್ಬಿಟ್ಟು. ಮತ್ತೆ ಇವರು ಚುನಾವಣಾ ಪ್ರಚಾರದಲ್ಲೆಲ್ಲ ಹೇಳ್ತಾ ಹೋಗ್ತಾರೆ 400 ಪಾರ್ 400 ಗಡಿ ದಾಟಿದ್ರೆ ಸಂವಿಧಾನವನ್ನ ಬದಲಾಯಿಸ್ತೀವಿ ಅಂತ. ಇವರಿಂದ ನಮಗೆ ಸಂವಿಧಾನದ ನೀತಿ ಪಾಠನ, ಇವರಿಂದ ನೀತಿ ಪಾಠನ ಸರ್. ಇವತ್ತು ಆಯ್ತು, ನಮಗೆ ನೀವು ಇಷ್ಟೆಲ್ಲ ಹೇಳೋರು, ಸೌಜನ್ಯ ಪ್ರಕರಣ ದಾಖಲಿಸಿಕೊಂಡಿದ್ದು ಇವ್ರ ಸರ್ಕಾರ ಇದ್ದಾಗ ಅದು ಅಪಪ್ರಚಾರ ಅಲ್ಲವಾ? ಅವತ್ತಿನ ಹೋಮ್ ಮಿನಿಸ್ಟ್ರು R ಅಶೋಕ್ ಇವತ್ತು ಆ ಕೇಸಿನ ಇತಿಶ್ರೀ ಹಾಡುವಂತ ಕೆಲಸ ಇವತ್ತಿಗೂ ಆಗಿಲ್ಲ. ದರ್ಶನ್ ಅವರೇ, ಒಂದು ಹೆಣ್ಣು ಮಗಳ ಅತ್ಯಾಚಾರ ಆಗಿದೆ, ಅಲ್ಲಿ ಪ್ರಕರಣ ದಾಖಲಿಸಿಕೊಂಡಿದ್ದು ತಪ್ಪ ಹಾಗಾದ್ರೆ? ಸರ್ ಇವ್ರು ಹೇಳೋ ಲೆಕ್ಕ ನೋಡಿ ಎಲ್ಲವೂ ತಪ್ಪು. ಇವ್ರು ನಾನು ಕಾನೂನು ನಂಬೋನ್ ಸರ್, ಆಗ್ಲೇಬೇಕು ಪ್ರೊಸೆಸ್. ಯಾಕೆಂದ್ರೆ ಆಕೆನು ಹಿಂದೂ ಹೆಣ್ಮಗಳಲ್ವಾ? ಯಾಕೆ ನಿಮ್ಗೆ ಶರತ್ತನ್ ಮೇಲೆ ಇರ್ತಕ್ಕಂಥ ಭಾವನೆಗಳು, ಯಾರೋ ಹರ್ಷನ್ ಮೇಲೆ ಇದ್ದಂತ ಭಾವನೆಗಳು, ಪ್ರವೀಣ್ ನೆಟ್ಟಾರ್ ಮೇಲೆ ಇದ್ದಂತ ಭಾವನೆ, ಇದೇ ವಾರಿಜ, ಇದೇ ಅಂತ ಮಾವುತ, ಇದೇ ಸೌಜನ್ಯ ಅಂತ ವಿಚಾರಗಳಾಗಿದಾವಲ್ಲ. ಈಗ ಪಾಪ ಹೆಣ್ಮಗಳನ್ನ ಕೃತ್ಯ ಮಾಡಿ ಕೊಂದಿರ್ತಕ್ಕಂಥ ಪಾಪಿ ಎಲ್ಲೋ ಹೊರಗಡೆ ಇನ್ನೂ ಜೀವಂತವಾಗಿದ್ದಾನಲ್ವಾ? ಇವರ SIT ಮಾಡಿದಾಗ ನಾವು ಅಪಮಾನ ಅಂತ ಹೇಳಿಲ್ಲ ಸರ್. ಅದನ್ನ CBI ಕೊಡ್ತಾರೆ. ಕೊನೆಗೆ ತೀರ್ಪು ಬರೋದು ಬಂಧನ ಆದವನು ನಿರ್ದೋಷಿ ಅಂತ. ಅಂದ್ರೆ ನೀವು ಪ್ರಕರಣ ಮುಚ್ಚಾಕೋದಕ್ಕೆ ಯಾರನೋ ಬಾಮಾಯಿಕಂತ ಬಂದಲ್ಲಿ ಫಿಟ್ ಮಾಡಿದ್ರಿ, ತನಿಖೆ ಮಾಡಿದ್ದು ಅಪಮಾನ ಅಂತ ಹೇಳ್ತಾ ಇಲ್ಲ, ನಾವು ಹೇಳಿಲ್ಲ. ಇವತ್ತು ನೀವು ಮಾಡಿದಾಗ ಅದು ಅಪಮಾನ ಅಲ್ಲ, ಅದು ಕಾನೂನು. ನಾವು ಮಾಡಿದಾಗ ಓ ದೈವ ಭಕ್ತಿ, ಹಿಂದೂ ಧರ್ಮ ಅಂತೆಲ್ಲ, ಇದಕ್ಕೆ ಯಾಕೆ ಧಾರ್ಮಿಕ ಬಣ್ಣ ಬಳಿಯೋದಕ್ಕೆ ಬರ್ತೀರಾ? ಇಲ್ಲಿ ಪ್ರತಿಯೊಬ್ಬ ನಾಗರಿಕನಿಗೂ ಆಗ್ಲೇ ಹೇಳ್ದಾಗೆ ಪ್ರತಿಯೊಬ್ಬರಿಗೂ ಕಾನೂನು ಅನ್ನುವಂಥದ್ದು ಒಂದೇ. ನಾನು ಒಂದು ಅಪರಾಧ ಮಾಡಿದ್ರೆ ನನಗೂ ಅದನ್ನೇ, ಅಲ್ಲಿ ಮಹೇಶಣ್ಣ ಕೂತರಲ್ಲ ಎದುರುಗಡೆ, ಅವರು ಏನಾದ್ರು ನನ್ನ ತರದ್ದೇ ಆಧಾರ ಒಂದು ಕೃತ್ಯ ಮಾಡಿದ್ರೆ, ಮಾಡೋದು ಇಲ್ಲ ಅವರು ಮಾಡ್ಬೇಕಾಗಿಲ್ಲ, ಆದ್ರೆ ಅವರಿಗೂ ಅದೇ ಕಾನೂನು ಇರ್ತಕ್ಕಂಥದ್ದು. ಸೊ ಒಟ್ಟಾರೆಯಾಗಿ ಸರ್, ಇವಾಗ ಹೆಗ್ಡೆಯವರು ಸ್ವೀಕಾರ ಮಾಡಿದ್ಮೇಲೆ ಬಿಜೆಪಿಯವರು ಯಾಕೆ ಇವ್ರು ಇಷ್ಟಿನ ಇವ್ರ ಕಾರ್ಯಕರ್ತರು ಇಷ್ಟಿನ ಧರ್ಮಸ್ಥಳ ಕರ್ಕೊಂಡು ಹೋಗ್ಬೋದಿತ್ತಲ್ಲ, ಇವತ್ತು ಇದನ್ನ ರಾಜಕೀಯಗೊಳಿಸೋದಕ್ಕೆ ಹೋಗ್ಲಿ, ಸಂತೋಷ. ಇದೇ ಹೆಗ್ಡೆಯವರು ನಾವು ಮಾಡಿರ್ತಕ್ಕಂಥ ಶಕ್ತಿ ಯೋಜನೆಗೆ, ನೀವು ಮಾಡಿದಂತ ಯೋಜನೆಯಿಂದಾಗಿ ನಮ್ಮ ದೇವಸ್ಥಾನಕ್ಕೆ ಮಹಿಳೆಯರ ಸಂಖ್ಯೆ ಹೆಚ್ಚಾಗಿದೆ, ದೇವಸ್ಥಾನದ ಆದಾಯವೂ ಹೆಚ್ಚಾಗಿದೆ ಅಂತ ಬಹಿರಂಗ ಪತ್ರವನ್ನ ಬರೆದವರು, ನಮ್ಮ ಸರ್ಕಾರವನ್ನ ಬೆನ್ನು ತಟ್ಟಿದವರು ಶ್ರೀ ವೀರೇಂದ್ರ ಹೆಗ್ಡೆ ಅವರು. ನಮಗೆ ಆ ದೇವಾಲಯದ ಮೇಲೆ ಅತೀವವಾದಂತ ಭಾವನಾತ್ಮಕವಾದಂತ ದೈವಿಕವಾದಂತ ಸಂಬಂಧ ಇದೆ. ನಮ್ಮ ಸಂಬಂಧವನ್ನ ನಾನು ಇವತ್ತು ಶ್ರೀರಾಮ ಯಾರು ಆಂಜನೇಯ ಹಿಂಗೆ ಎದೆ ಬಗ್ದು ರಾಮನನ್ನ ತೋರಿಸ್ದಾಗೆ ಆಗುದಿಲ್ಲ. ನನ್ನ ಹೃದಯದ ಒಳಗಡೆ ನಮ್ಮ ಧರ್ಮ ಇದೆ. ಕಾಂಗ್ರೆಸ್ನವರು ಪ್ರತಿಯೊಬ್ಬರು ಪಾಲನೆ ಮಾಡುವಂತದ್ದು ಹಿಂದೂ ಧರ್ಮವನ್ನು. ಧರ್ಮಸ್ಥಳ ಒಂದು ಪುಣ್ಯಕ್ಷೇತ್ರ. ಈ ಪುಣ್ಯಕ್ಷೇತ್ರಕ್ಕೆ ನಮ್ಮ ರಾಜ್ಯದ ಭಕ್ತರು, ಹೊರ ರಾಜ್ಯದ ಭಕ್ತರು, ದೇಶದ ಬೇರೆ ಬೇರೆ ಭಾಗದಿಂದ ಭಕ್ತರು, ವಿದೇಶದಿಂದ ಭಕ್ತರು ಸಾಕಷ್ಟು ಜನ ಬಂದು ಇಲ್ಲಿ ಮಂಜುನಾಥ ಸ್ವಾಮಿಯ ದರ್ಶನವನ್ನ ಪಡಿತಾರೆ. ಆದರೆ ಈ ಕ್ಷೇತ್ರದ ಮೇಲೆ ಅವಹೇಳನಕಾರಿಯಾಗಿ ಮಾತನಾಡುವಂಥ ಕೆಲಸವನ್ನ ಒಂದಷ್ಟು ಜನ ನಿರಂತರವಾಗಿ ಮಾಡಿಕೊಂಡು ಬಂದಿದ್ದಾರೆ ಎನ್ನುವಂಥದ್ದು ವೆರಿ ಕ್ಲಿಯರ್. ಅವರ ಹೇಳಿಕೆಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ. ಇದೆಲ್ಲವನ್ನ ನೋಡಿಕೊಂಡು ಸರ್ಕಾರ ಇಷ್ಟು ದಿವಸ ಸುಮ್ಮನಿತ್ತ ಎನ್ನುವಂಥ ಪ್ರಶ್ನೆ. ಈಗ SIT ರಚನೆಯಾಗಿದೆ, ತನಿಖೆ ಆಗ್ತಾ ಇದೆ, ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗುವಂಥ ಕೆಲಸ ಆಗುತ್ತೆ. ಅರವಿಂದ್ ಅವರನ್ನ ಮಾತನಾಡಿಸ್ತಾ ಹೋಗೋಣ. ಸರ್, ಎರಡೂ ಪಕ್ಷದವರ ರಾಜಕೀಯ ನೋಡಿದ್ರೆ, ಈ ಎರಡೂ ಪಕ್ಷದವರು ಈ ರೀತಿಯಾಗಿ ರಾಜಕೀಯವನ್ನ ಮಾಡ್ತಾ ಇದ್ರೆ, ಈ ರೀತಿಯಾದಂಥ ಹೇಳಿಕೆಗಳನ್ನ ಕೊಡ್ತಾ ಇದ್ರೆ ಪ್ರಕರಣದ ಮೇಲೆ ಯಾವ ರೀತಿಯಾದಂಥ ಪರಿಣಾಮ ಬೀರುತ್ತೆ? ಇಲ್ಲ, ಪ್ರಕರಣದ ಮೇಲೆ ಪರಿಣಾಮ ಬೀಳುವಂಥದ್ದೇನಿಲ್ಲ. ಬಿಕಾಸ್
ಈ ಬಾರಿ ತುಂಬ ಟ್ರಾನ್ಸ್ಪರೆಂಟ್ ಆಗಿದ್ದೀವಿ, ಮೀಡಿಯಾ ಎಂಟರ್ ಆಗಿದೆ, ಎಲ್ಲರೂ ನೋಡ್ತಾ ಇದ್ದಾರೆ. ನೋಡಿದ ತಕ್ಷಣ ಹೇಳಿಕೆ ಬರೋದ್ರಿಂದ ಒಂದಿಷ್ಟು ಸ್ಪೆಕ್ಯುಲೇಷನ್ಸ್ ಜಾಸ್ತಿ ಆಗ್ತಾ ಇದೆ. ಒಂಥರ ಆ ನ್ಯೂಸೇ ಎಂಟರ್ಟೈನ್ಮೆಂಟ್ ಆದಂಗೆ ಆಗಿ ಹೋಗಿದೆ. ದಟ್ಸ್ ಅ ಡಿಫ್ರೆಂಟ್ ಇಶ್ಯೂ ಆಲ್ ಟುಗೆದರ್. ಬಟ್ ಅಂತ ಏನೋ ಇದು ಅಲ್ಲ. ಬಟ್ ಏನಂತಂದರೆ ಅವರ ಗುಣಮಟ್ಟವನ್ನು ಅವರೇ ಕಡಿಮೆ ಮಾಡಿಸ್ಕೊತಾ ಇರ್ತಾರೆ. ಅದು ಆಗಬಾರ್ದು ಅಂತ ನಾವು ಹೇಳ್ತಾ ಇರೋದು. ಅಷ್ಟು ಬಿಟ್ಟರೆ ಮಿಕ್ಕಿದ್ದು ಏನು ಈ ರೀತಿ ಒಂದು ಪ್ರಕ್ರಿಯೆ ಆಗಬೇಕಿತ್ತು ಆಗ್ತಾ ಇರಲಿ, ಅದ್ರಲ್ಲಿ ಸಮಸ್ಯೆ ಏನಿದೆ? ಇನ್ನೊಂದು ಬೇರೆ ಜಾತಿಯವ್ರದ್ದು ಬಂದರೂ ಕೂಡ ಅದಕ್ಕೆ ತನಿಖೆ ಮಾಡಿಸಿ, ಹಿಂದೂಗಳದೇ ಇನ್ನೊಂದು ಬಂದರೂ ಕೂಡ ಅದು ಹಿಂದೂಗಳ ಅವಮಾನ ಅಂತ ಅನ್ಕೊಂಡು ಅವ್ರು ಪ್ರೊಟೆಕ್ಟ್ ಮಾಡೋಕ್ಕೆ ಹೋಗೋದು. ಈಗ ಆ ಬಿಡದಿಯಲ್ಲಿ ಒಬ್ರು ಯಾರೋ ಇದ್ದರು, ಇನ್ನೊಂದು ಎಲ್ಲೋ ಎಷ್ಟೋ ಜನ ಇದ್ದಾರೆ, ಎಲ್ಲಿ ಆಸಾರಾಮ್ ಬಾಬುವಿಂದ ಹಿಡಿದಿವ್ರು. ಹಂಗಂದ್ರೆ ಅವಾಗ ಹಿಂದೂಗಳಿಗೇನು ತುಂಬ ಅವಮಾನ ಆಗೋಗ್ಬಿಡುತ್ತೆ. ಹಾಗಲ್ಲ ಅದು. ಅಂದರೆ ಪಾಯಿಂಟ್ ಮುಗಿಸ್ಬಿಡ್ತೀನಿ. ಇಲ್ಲದ್ರೆ ಏನಾಗುತ್ತೆ, ಹಿಂದೂಗಳ ವಿರುದ್ಧ ಮಾತಾಡದೆ ಇಲ್ಲ ಹಿಂದೂಗಳ ಪರವಾಗಿ ಮಾತಾಡದೆ ಇಲ್ಲ ಏನೋ ಒಂದು ಅರ್ಧ ತಿಳ್ಕೊಳ್ಳೋದು ಬೇಡ. ಸೊ ನಾನು ಹೇಳ್ತಾ ಇರೋದು, ಡೋಂಟ್ ಬ್ರಿಂಗ್ ದಟ್ ಎಟ್ ಆಲ್. ಎಲ್ಲಿ ಒಂದು ತನಿಖೆ ಮಾಡಬೇಕು ಅಂತ ಅನಿಸಿರುವಂಥ ಪ್ರಕ್ರಿಯೆ ಬಂದರೆ ಅದನ್ನು ಮಾಡಿ. ಅದರಿಂದ ಯಾವುದೇ ಧರ್ಮಕ್ಕೂ ಕ್ಷತಿ ಬರಲ್ಲ, ಅದು ಇನ್ನೂ ಪವಿತ್ರತೆ ಬರುತ್ತೆ. ಮತ್ತು ನಾವು ಓಪನ್ ಮೈಂಡೆಡ್. ಯಾರೋ ಒಂದಿಷ್ಟು ಜನ ಕ್ಲೋಸ್ ಮೈಂಡೆಡ್, ನಮ್ಮ ಧರ್ಮದಲ್ಲಿ ಬಂದರೆ ನಮ್ಮ ಮಸೀದಿ ಕಡೆ ಬಗ್ಗೆ ಬಂದ್ಬಿಟ್ಟು ಅಲ್ಲಿ ಬಗೆಬೇಡಿ ಅಂತ ಯಾರೊಬ್ರು ಹೇಳಿರ್ಬೋದು ಏನೋ ಅಂತ ಅನ್ಕೊಳ್ಳಿ. ಯಾವುದೋ ಒಬ್ರು ಚರ್ಚ್ ಅವರು ಹಂಗೆ ಹೇಳಿರ್ಬೋದೇನೋ. ಬಟ್ ಲೆಟ್ ದಿಸ್ ಸೆಟ್ ಅ ಬಿಗ್ ಪ್ರೆಸಿಡೆನ್ಸ್. ಧರ್ಮಸ್ಥಳದಲ್ಲಿ ಬಂದಾಗ್ಲೇನೆ ತನಿಖೆ ಮಾಡೋಂಗಾಯ್ತು, ಇದೇನೋ ಮಾಡಬಾರ್ದಾ ಅನ್ನುವಂಥ ಒಳ್ಳೆ ಪ್ರೆಸಿಡೆನ್ಸ್ ಸೆಟ್ ಮಾಡಿ ಅದ್ರ ಪರವಾಗಿ ನಿಲ್ಲಿ. ಈ ತನಿಖೆ ಮಾಡಿ ತಪ್ಪು ಅಂತ ನೀವು ದೂರ ಸರಿದು ಬಿಟ್ರೆ ಒಂದು ಪ್ರಶ್ನೆ ಮಾಡಕ್ ಕಷ್ಟ ಆಗುತ್ತೆ. ಒಂದು ಪ್ರಶ್ನೆ ಇಲ್ಲಿ, ಯಾಕೆ ಹಿಂದೂಗಳ ದೇಗುಲಗಳೇ ಟಾರ್ಗೆಟ್ ಆಗ್ತಾ ಇದೆ ಅನ್ನುವಂಥದ್ದು? ಧರ್ಮಸ್ಥಳ, ತಿರುಪತಿ, ಶಬರಿಮಲೆ, ರಾಮ ಮಂದಿರ, ಯಾಕೆ ಹಿಂದೂಗಳ ದೇವಸ್ಥಾನವನ್ನ ಟಾರ್ಗೆಟ್ ಮಾಡಿ ಈ ರೀತಿಯಾಗಿ ಅವಹೇಳನ ಮಾಡುವಂತ ಕೆಲಸ ಆಗ್ತಾ ಇದೆ? ಬೇರೆ ಧರ್ಮದಲ್ಲೂ ಕೂಡ ಪವಿತ್ರವಾದಂತ ಕ್ಷೇತ್ರಗಳಿವೆ, ಅವುಗಳ ಬಗ್ಗೆ ಯಾಕೆ ಈ ರೀತಿಯಾದಂತ ಹೇಳಿಕೆಗಳನ್ನ ಯಾರು ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ? ನಾನು ಅದನ್ನ ಸಂಪೂರ್ಣವಾಗಿ ಒಪ್ಪಲ್ಲ. ಈಗ 80% ನಾವಿರುವಾಗ 80% ಪ್ರಕರಣ ನಮ್ಮದು ಬಂದ್ರೆ ತಪ್ಪಲ್ಲ, ಏನಂತಂದ್ರೆ ಇವಾಗ ಒಂದು ನಿಮಿಷ ಸರ್, ಬರ್ತೀನಿ ನಿಮ್ಮ ಹತ್ರ, ದಯವಿಟ್ಟು ಬರ್ತೀನಿ. ಇದಕ್ಕೊಂದು ಕ್ಲಾರಿಟಿ ತಗೊಂಡು ಬರ್ತೀನಿ. ಕೇಳ್ತಾ ಇದ್ದೀನಿ ನಾನು. ಸಂಬಲ್ನಲ್ಲಿ ಎಕ್ಸ್ಕವೇಷನ್ ಮಾಡ್ಲಿಕ್ಕೆ ಏನು ಅಲ್ಲಿಯ ಕೋರ್ಟ್ ಆರ್ಡರ್ಸ್ ಮಾಡಿದ್ರು ಕೂಡ ಅಲ್ಲಿಯ ಮುಸಲ್ಮಾನರು ರೆಸಿಸ್ಟೆನ್ಸ್ ಮಾಡ್ತಾರೆ, ಅಲ್ಲಿ ಸಂಬಂಧದಲ್ಲಿ ಮಾಡ್ತಾರೆ. ಇವತ್ತು ನಮ್ಮ ಕಾಶಿ ಒಳಗಡೆ ಏನು ಅದನ್ನ ಏನು ಲಿಂಗದ ಬಗ್ಗೆ ತನಿಖೆ ಮಾಡ್ಬೇಕಂದಾಗ ಅದಕ್ಕೆ ವಿರೋಧ ಮಾಡ್ತಾರೆ. ಉದಯಗಿರಿ ಪೊಲೀಸ್ ಸ್ಟೇಷನ್ ಮುಂದೆ ಸರ್ದನ್ ಕೆ ಜುದಾ ಅಂತ ಹೇಳ್ದಂತವ್ರನ್ನ ರೆಡ್ ಕಾರ್ಪೆಟ್ ವೆಲ್ಕಮ್ ಮಾಡ್ತಾರೆ. ಡಿಜೆಹಳ್ಳಿ, ಕೆಜೆಹಳ್ಳಿ ಒಬ್ಬ ದಲಿತರ ಮನೆ ಸುಡ್ದಂತವ್ರಿಗೇನೆ ಅವ್ರ ಮಂತ್ರಿ ಬಾಜಾ ಭಜನ್ ಬರ್ತಾರೆ. ಇವತ್ತು ಯಾರಿಗೂ ಇಲ್ದಿರುವಂತ ನೀತಿ ಪಾಠ ನಮ್ಗೇನು? ಯಾವ ಡಬಲ್ ಸ್ಟ್ಯಾಂಡರ್ಡ್? ಸರಿ, ಪಾಯಿಂಟ್ ಟೇಕನ್. ಒಂದಿಕ್ಕೊಂದು ಯಾವ ಸ್ಟ್ಯಾಂಡರ್ಡ್ ಇದೆ? ಮಹೇಶ್ ಅವರೇ, ಪಾಯಿಂಟ್ ಟೇಕನ್. ಹೇಳಿ, ನಾವು ಮಾತಾಡ್ಲಾ? ಈಗ ಮಾತನಾಡಿ. ಅಲ್ಲಿ ಯಾರೋ ಒಂದು ಬೇರೆ ಒಂದು ಜನಾಂಗ ಅಲ್ಲಿ ಒಂದು ಅಪೋಸ್ ಮಾಡಿದೆ, ಕರೆಕ್ಟ್. ಅದಕ್ಕೋಸ್ಕರ ಧರ್ಮಸ್ಥಳದಲ್ಲಿ ಇಲ್ಲ ಅದರಂತ ಬೇರೆ ಎಲ್ಲಾದ್ರೂ ಒಂದ್ ಕಡೆ ತನಿಖೆ ಪರಿಸ್ಥಿತಿ ಬಂದ್ರೆ ತನಿಖೆ ಮಾಡಬಾರ್ದಾ? ನಾವು ಅವ್ರಂಗ ಆಗ್ಬೇಕಾ? ಇದೇ ತಾತ್ಪರ್ಯ ನಾವು ಹೇಳ್ತಾ ಇರೋದು. ಇನ್ನೊಂದು ಇದಕ್ಕೆ ಉತ್ತರ ಕೊಟ್ಬಿಡಿ ನೋಡಿ. ಈ ಪ್ರಶ್ನೆ ಉತ್ತರ ಹೇಳಿ ಫಸ್ಟ್. ಈಗ ನಾನ್ ಕೇಳ್ತಾ ಇರೋದು, ಅವ್ರಂಗ್ ಮಾಡಿದ್ರು ಅಂತ ಇಟ್ಕೊಳ್ಳಿ, ಅದು ಸರಿನೋ ತಪ್ಪೇ ಅಂತಾನೆ ಭಾವಿಸೋಣ. ಈಗ ನಾವು ಟ್ರಾನ್ಸ್ಪರೆಂಟ್ ಆಗಿರೋದು ಏನ್ ತಪ್ಪಿದೆ? ಉತ್ತರ ಕೊಡೋ ಜಾಗದಲ್ಲಿ ಇದ್ದೀರಿ ನೀವು. ನಾನ್ ನಿಮ್ಮನ್ನ ಪ್ರಶ್ನೆ ಕೇಳ್ತಿರ್ತಕ್ಕಂಥದ್ದು, ಅಜ್ರತ್ ಬಲ್ ನಲ್ಲಿ ಬಾಲ್ ಕಳೆದೋಗಿತ್ತು ಅವತ್ತು. ನೇನು ಇವರೆಲ್ಲ ಕಾಂಗ್ರೆಸ್ಸಿಗರು ಇಡೀ ದೇಶಕ್ಕೆ ಪೂಜೆ ಇದು ಮಾಡಿ ಹೇಳಿದ್ರು. ದಯವಿಟ್ಟು ಒಂದ್ಸಲ ರಿಪೀಟ್ ಮಾಡಿ ಸರ್, ದಯವಿಟ್ಟು ಪ್ರಶ್ನೆನ ರಿಪೀಟ್ ಮಾಡಿ ಸರ್, ದಯವಿಟ್ಟು ಆ ಪ್ರಶ್ನೆನ ರಿಪೀಟ್ ಮಾಡಿ, ದಯವಿಟ್ಟು ಕೇಳಿಸ್ಲಿಲ್ಲ ನೋಡಿ. ನಾನು ಏನ್ ಹೇಳಕ್ ಹೊರಟದಂತಂದ್ರೆ, ಈ ತರದ್ದು ಒಬ್ಬ ಕಾರ್ಟೂನಿಸ್ಟ್, ಫ್ರೆಂಚ್ ಕಾರ್ಟೂನಿಸ್ಟ್ ಒಬ್ಬ ಒಂದು ಯಾವ್ದೋ ಒಂದು ಕಾರ್ಟೂನ್ ಬರೆದಿದ್ದ. ಹಿಂದೆ ಅಜ್ರತ್ ಬಾಲ್ ನಲ್ಲಿ ಬಾಲ್ ಕಳೆದೋಗ್ಬಿಟ್ಟಿತ್ತು. ಈ ಎಲ್ಲ ಸಂದರ್ಭದಲ್ಲಿ ಈ ಏನು ಹಿಂಸಾಚಾರದ ನಡೀತು, ಆಗ ಅವ್ರನ್ನ ಭಾವನೆಗೆ ಧಕ್ಕೆ ಆಗತ್ತೆ. ನಾವ್ ಇದನ್ನ ಪ್ರಶ್ನೆ ಮಾಡಬಾರ್ದು, ಅದನ್ನ ಉತ್ತರ ಇದು ಮಾಡಬಾರ್ದು ಅಂತೇಳಿ ಕಾಂಗ್ರೆಸ್ ಸರ್ಕಾರಗಳು ಹೇಗ್ ನಡ್ಕೊಂಡ್ವು. ಇವತ್ತು ಹಿಂದೂ ವಿಚಾರಧಾರ ಬಂದಂತ ಸಂದರ್ಭದೊಳಗಡೆ ಆ ಸಂವೇದನೆ ಇತ್ತ? ಇವತ್ತು ನಮ್ಮ ಧರ್ಮಸ್ಥಳ ಕೋಟ್ಯಾಂತರ ಜನರ ನಂಬಿಕೆ, ನನ್ನ ದೈವ ಅಣ್ಣಪ್ಪ ಅಂತೇಳಿ, ಅಣ್ಣಪ್ಪನ ಭಕ್ತಿಯ ಮತ್ತೆ ರಿಪೀಟ್ ಒಂದ್ ನಿಮಿಷ ಉತ್ತರ ಪಡ್ಕೊಳ್ಳೋಣ ಸರ್, ಒಂದ್ ನಿಮಿಷ ದಯವಿಟ್ಟು. ಅಲ್ಲಿ ಮೋಸ್ಟ್ಲಿ ಅವ್ರು ಹೇಳ್ದಂಗೆ ಏನೋ ಒಂದು ಸಮಸ್ಯೆ ಆಗಿತ್ತು. ಆ ಟೈಮಲ್ಲಿ ಇರುವ ಒಂದು ಸರ್ಕಾರ ಸರಿಯಾಗಿ
ಪ್ರತಿಕ್ರಿಯಿಸಿರ್ಲಿಕ್ಕೆ ಇಲ್ಲ ಅಂತ ಅನ್ಕೊಂಡು ಹಂಗಂದ್ರೆ ಈ ಸತಿ ನಾವು SIT ಕ್ಲೋಸ್ ಮಾಡ್ಬೋಣ. ಈಸ್ ಇಟ್ ದ ಪೊಸಿಷನ್? ನೋ, ವಿ ವಿಲ್ ಟ್ರೈ ಟು ಬಿ ಟ್ರಾನ್ಸ್ಪರೆಂಟ್ ಅಟ್ ಎವ್ರಿ ಪ್ಲೇಸ್. ನಾವು ಇದನ್ನ ನಮ್ಮ ಮನೇಲಿ ಕುತ್ಕೊಂಡು ಹೇಳ್ತಾ ಇಲ್ಲ, ಟಿವಿ ಎದುರುಗಡೆ ಎಲ್ಲರ ಎದುರುಗಡೆ ಹೇಳ್ತಾ ಇದೀವಿ. ಹಾಗಾಗಿ ನಾವು ಅವ್ರ ಹಾಗೆ ಆಗೋದು ಬೇಡ, ಅವ್ರಿಗಿಂತ ಒಂದು ಹೈ ಮಾರಲ್ ಸ್ಟ್ಯಾಂಡ್ ತಗೊಳ್ಳೋಣ. ಅದರಿಂದ ನಮ್ಮ ಧರ್ಮ ಕೆಟ್ಟೋಗಲ್ಲ, ಹಾಳಾಗಲ್ಲ. ಒಬ್ರು ಮಾತಾಡುವಾಗ ಇನ್ನೊಬ್ರು ಮಾತಾಡುವ ಅಭ್ಯಾಸ ನಮ್ಮ ಹಿಂದೂಗಳದ ಅಲ್ಲ ಅನ್ನೋದು ತಿಳ್ಕೊಳ್ಳಿ. ನಮ್ಮಲ್ಲಿ ಟ್ರಾನ್ಸ್ಪರೆಂಟ್ ಒಂದ್ ನಿಮಿಷ, ಈಶ್ವರನ ಭಕ್ತರ ವಿರುದ್ಧ ನಮ್ಮಲ್ಲಿ ಒಂದು ಪೈಪೋಟಿ ಇರುತ್ತೆ. ಅದು ಜಗಳ ಅಲ್ಲ, ಅರ್ಥ ಆಯ್ತಲ್ವಾ? ಒಬ್ಬರು ಇದ್ದರು ಇನ್ನೊಬ್ಬರ ವಿರುದ್ಧ ಮಾತಾಡೋದಲ್ಲ. ವಿ ಎನ್ಕರೇಜ್ ದಟ್. ಇನ್ನೊಂದು ಧರ್ಮದಲ್ಲಿ ಆಗಿರದೇ ಇರಬಹುದು. ಹಾಗಾಗಿ ನಾವು ಸತ್ಯಂ ಶಿವಂ ಸುಂದರಂ ಆ ನಿಟ್ಟಿನಲ್ಲಿ ಹೋಗೋಣ. ಒಂದು ಒಳ್ಳೆ ಎಕ್ಸಾಂಪಲ್ ನ ಸೆಟ್ ಮಾಡೋಣ. ಲೆಟ್ ದಟ್ ಬಿಕಮ್ ಅ ಪ್ರೆಸಿಡೆನ್ಸ್ ಫಾರ್ ಅದರ್ ಇನ್ಸಿಡೆಂಟ್ಸ್ ಅಂಡ್ ಲೆಟ್ ಅಸ್ ಗೋ ಫಾರ್ವರ್ಡ್. ಆರ್ ಲೆಟ್ ಅಸ್ ಡಿಗ್ ಅಂದ್ರೆ ಅಲ್ಲಿ ಮಾಡಿರೋ ತಪ್ಪುಗಳನ್ನ ನಾವು ಇಲ್ಲಿ ತಪ್ಪು ಮಾಡೋಣ. ಏನ್ ಹೇಳಕ್ ಇಷ್ಟ ಬಯಸ್ತಿದ್ದೀರಾ? ಮಹೇಶ್ ಅವರೇ, ಈಗ ಒಂದಷ್ಟು ವಿಚಾರಗಳನ್ನ ಎತ್ತಿದ್ವಿ. ನೀವು ಆಗ್ಲೇ ಹೇಳ್ತಾ ಇದ್ರಿ, ಈ ಧರ್ಮಸ್ಥಳ ಪ್ರಕರಣದ ಹಿಂದೆ ಹಿಂದೂ ದೇವಾಲಯಗಳು ಅಥವಾ ಹಿಂದೂ ಶ್ರದ್ಧಾ ಕೇಂದ್ರಗಳ ಅವಹೇಳನಗಳ ಹಿಂದೆ ಒಂದು ಎಡಪಂಥೀಯ ಸಂಘಟನೆಗಳು ಇವೆ ಎನ್ನುವುದಾಗಿ. ಯಾವುದು ಸರ್ ನಿಮ್ಗೆ ಒಂದಷ್ಟು ಗೊತ್ತಿರಬಹುದು ಮಾಹಿತಿ, ಅವ್ರ ಬಗ್ಗೆ ಹೇಳ್ತಾ ಹೋಗುದಾ? ರಾಹುಲ್ ಗಾಂಧಿನೂ ಇದ್ದಾರೆ ಅಂತ ಹೇಳಿದ್ರು ಅವರು. ನಾನು ಬಹಳ ನೇರವಾಗಿ ನನ್ನ ಆರೋಪ ನಾನು ಹಿಂದೆ ಮುಂದೆ ಮಾತಾಡಿಲ್ಲ. ನಾನು ನೇರವಾಗಿ ಮಾತನಾಡಿರ್ತಕ್ಕಂಥದ್ದು, ನಾನು ರಾಹುಲ್ ಗಾಂಧಿ ಅವ್ರನ್ನೇ ಕೋಟ್ ಮಾಡಿ ಮಾತನಾಡಿರ್ತಕ್ಕಂಥದ್ದು. ನಾನು ಮಾತನಾಡ್ತಾ ಇರ್ತಕ್ಕಂಥದ್ದು ಸೆಂಥಿಲ್ ಅವ್ರ ಬಗ್ಗೆ ಮಾತನಾಡ್ತಾ ಇರ್ತಕ್ಕಂಥದ್ದು. ನಾನು ಮಾತನಾಡ್ತಾ ಇರ್ತಕ್ಕಂಥದ್ದು ಈ ತರ ತಥಾಕಥಿತ ವಿಚಾರವಾದಿಗಳು ಯಾರೆಲ್ಲರೂ ಸೇರಿದ್ರು ಇದ್ರಗಡೆ ಇರ್ತಕ್ಕಂಥದ್ದು ಅಂತ. ನೋಡಿ, ಇದೊಂದು ದೊಡ್ಡದಾದಂತ ಒಂದು ಹುನ್ನಾರದ ಭಾಗ. ಏನು ಡೀಪ್ ಸ್ಟೇಟ್ ಅಂತಿದ್ದಾವೆ, ಇದು ಇವತ್ತಿಂದ ನಡೆದಿರ್ತಕ್ಕಂಥದ್ದಲ್ಲ. ಸ್ವಾತಂತ್ರ್ಯ ಬಂದ ನಂತರದಿಂದ ಇಲ್ಲಿ ತನಕ ಗೊತ್ತಾಯ್ತು ಹಿಂದೂ ಶ್ರದ್ಧಾ ಭಕ್ತಿ ಬಗ್ಗೆ ಏನೆಲ್ಲವೂ ನಡ್ಕೊಂಡಿದ್ದಾರೆ, ಯಾವುದೆಲ್ಲವೂ ನಡೆದಿದೆ ಅಂತಕ್ಕಂಥದ್ದು ನಮ್ ಕಣ್ಣು ಮುಂದೆ ನೋಡಿರುವಂತದ್ದು. ಸೋಮನಾಥನ ದೇವಾಲಯದಿಂದ ಹಿಡಿದು ರಾಮ ಮಂದಿರದ ನಿರ್ಮಾಣದ ತನಕ ಕಾಂಗ್ರೆಸ್ ಹೇಗೆ ನಡ್ಕೊಂಡಿದೆ ಅಂತ. 500 ವರ್ಷಗಳ ದೀರ್ಘ ಹೋರಾಟದ ನಂತರ ರಾಮ ಮಂದಿರದ ನಿರ್ಮಾಣ ಆದ್ರೆ ಕಪ್ಪು ಬಟ್ಟೆ ಹಾಕೊಂಡ್ಬಿಟ್ಟು ಹಿಂದೂ ಭಾವನೆಗೆ ಧಿಕ್ಕಾರ ಮಾಡ್ತಕ್ಕಂತ ಒಂದು ಅತ್ಯಂತ ನಿರ್ದಯಿ ಒಂದು ರಾಜಕೀಯ ಪಾರ್ಟಿ ಇವತ್ತು ಕಾಂಗ್ರೆಸ್. ಇವತ್ತು ಗೊತ್ತಾಯ್ತಾನೆ, 500 ವರ್ಷಗಳ ಹೋರಾಟ, ಈ ದೇಶದ ಕೋಟ್ಯಾಂತರ ಜನರ ಭಾವನೆ, ಅದನ್ನ ರಾಮ ಮಂದಿರದ ನಿರ್ಮಾಣವನ್ನ ಕಪ್ಪು ಬಟ್ಟೆ ಹಾಕೊಂಡ್ಬಿಟ್ಟು ಕಪ್ಪು ಅಟ್ಟೆ ಹಾಕೊಂಡು ಅದನ್ನ ವಿರೋಧ ಮಾಡಿದಂತ ಒಂದು ರಾಜಕೀಯ ಪಾರ್ಟಿ. ಅವ್ರಿಗೆ ಧರ್ಮದ ಬಗ್ಗೆ ಏನ್ ನಂಬಿಕೆ ಇದೆ? ಯಾವ ಧರ್ಮದ ಬಗ್ಗೆ ನಂಬಿಕೆ ಇದೆ? ಅವ್ರು ಏನು ಅಫಿಡವಿಟ್ ಇಲ್ಲಿ ತನಕ ಈ ದೇಶದ ಸುಪ್ರೀಂ ಕೋರ್ಟ್ ನಲ್ಲಿ ಏನೆಲ್ಲ ಅಫಿಡವಿಟ್ ಹಾಕಿದ್ರು, ಕಪಿಲ್ ಸಿಬ್ಬಲ್ ಏನಂತ ಹಾಕಿದ್ರು, ಪಾಕಿಸ್ತಾನಕ್ಕೆ ಹೋಗ್ಬಿಟ್ಟು ರಾಮ ಮಂದಿರದ ನಿರ್ಮಾಣಕ್ಕೆ ಹೇಗೆ ತಡೆ ಹಾಕ್ಬೇಕು ಅಂತ ಕೇಳಿದ್ರು. ಇವ್ರ ಹತ್ರ ನಾವು ಹಿಂದುತ್ವದ ಬಗ್ಗೆ ಮಾತನಾಡಬೇಕು, ಇವ್ರ ಹತ್ರ ಕಲಿಬೇಕು ನಾವು. ಕಾಲಕ್ಕೆ ಪ್ರತಿ ಸಂದರ್ಭದಲ್ಲೂ ಈ ತರ ನಾಟಕ ಆಡುವಂತ 100 ಜನ ತಥಾಕಥಿತ ವಕೀಲರ ವೇಷದ ಒಳಗಡೆ, ಬೇರೆ ಬೇರೆ ಛದ್ಮ ವೇಷದ ಒಳಗಡೆ, ಸ್ವಾಮಿಗಳ ವೇಷದ ಒಳಗಡೆ ಇಡೀ ಹಿಂದೂ ಸಮಾಜವನ್ನು ದುರ್ಬಲ ಮಾಡ್ತಕ್ಕಂಥ ಕೆಲಸದಲ್ಲಿ ತೊಡಗಿರ್ತಕ್ಕಂಥ ಅನೇಕ ಜನ ಇದ್ದಾರೆ. ಆದ್ರೆ ನನಗೆ ನಂಬಿಕೆ ಇದೆ, ನಮ್ಮ ಮೃತ್ಯುಂಜಯ ಸಮಾಜ 1000 ವರ್ಷಗಳ ನಮ್ಮ ಹೋರಾಟದ ನಂತರ ಈ ದೇಶವನ್ನ, ಈ ಸಮಾಜವನ್ನ, ಈ ಧರ್ಮವನ್ನ ಜಗತ್ತಿನ ಯಾವ ಶಕ್ತಿ ಅದನ್ನ ಏನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅವ್ರು ಯಾರೋ ಹೇಳ್ತಿದ್ರು ನಿಮ್ಗೆ ಸಂಸ್ಕೃತ ಬರ್ತದ, ಎಂತ ಬರ್ತದ, ಬನ್ನಿ ಸಂಸ್ಕೃತದಲ್ಲಿ ಇವತ್ತು ಡಿಬೇಟ್ ಮಾಡೋಣ. ದರ್ಶನ್, ಸಂಸ್ಕೃತ ಅಂತ ಹೇಳಿಲ್ಲ, ನನ್ನ ಮಾತೃಭಾಷೆ ಕನ್ನಡ, ನಾನೇ ಸಂಸ್ಕೃತ ಕಲೀಲಿ, ನಂಗೆ ಮಾಡೋ ಕೆಲಸ ಇಲ್ವಾ? ಬರುತ್ತಾ, ಏನ್ ಮಾತು ಅಂತ ಆಡ್ತಾ ಇದ್ದೀರಾ? ಮಂತ್ರ ಬರುತ್ತಾ, ತಂತ್ರ ಬರ್ತದ ಅಂತ ಏನೋ ಹಿಂದುತ್ವನ ನೀವೇ ಅಡ ಇಟ್ಕೊಂಡಂಗೆ ಹೇಳ್ತಾ ಇದ್ರಲ್ಲ. ಹೇಳ್ರಿ 1-2 ಶ್ಲೋಕನ ಹೇಳ್ರಿ, ಪ್ರೂವ್ ಆಗ್ಲಿ. ನಾನು ಹೇಳ್ತೀನಿ, ಹೇಳ್ರಿ, ಪ್ರೂವ್ ಮಾಡೋಣ. ನಿಮ್ಮಂತ ಜನ, ನಿಮ್ಮಂತ ತಥಾಕಥಿತ ಶಕ್ತಿಗಳು 100 ಜನ ನಿಂತರು ಕೂಡ ಈ ಹಿಂದೂ ಸಮಾಜ ಇವತ್ತು ಸಶಕ್ತವಾಗಿರ್ತದೆ, ಜೀವಂತವಾಗಿರ್ತದೆ. ಈಗ ಯಾರೋ ಏನೋ ಹೇಳ್ಬಿಟ್ರೆ, ಏನೋ ನೀವು ಮಾಡ್ಬಿಟ್ರೆ ಅಂತ ಅಷ್ಟೇ ಏನಾಗೋದಿಲ್ಲ. ನಮಗೆ ನಂಬಿಕೆ ಇದೆ, ಇದು ದೇವನಿರ್ಬದ್ಧವಾದಂತ ರಾಷ್ಟ್ರ, ಧರ್ಮ. ಇದನ್ನ ಯಾರು ಕೂಡ ಏನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. 1800 ವರ್ಷ ಮೊಘಲು ಮಾಡಕ್ಕಾಗಿಲ್ವಂತೆ, ಬ್ರಿಟಿಷ್ ಮಾಡಕ್ಕಾಗಿಲ್ಲ, ಯಾವನು ಊನ್ರು ಮಾಡಕ್ಕಾಗಿಲ್ವಂತೆ, ಡಚ್ರು ಮಾಡಕ್ಕಾಗಿಲ್ಲ, ಪೋರ್ಚುಗೀಸರು ಮಾಡಲ್ಲ. ನಿಮ್ ಕಾಂಗ್ರೆಸ್ಸಿಗರಿಂದ ಮಾಡಕ್ಕಾಗತ್ತೇನ್ರಿ? ದರ್ಶನ್ ಅವರೇ, ಇಲ್ಲಿ ಒಂದು ವಿಚಾರ ಅಂತ ಹೇಳಿದ್ರೆ, ಧರ್ಮಸ್ಥಳದ ವಿಚಾರದಲ್ಲಿ ಅಥವಾ ಧರ್ಮಸ್ಥಳ ಕ್ಷೇತ್ರವನ್ನ ಇವತ್ತು ನಿನ್ನೆಯಿಂದ ಅವಹೇಳನ ಮಾಡ್ತಾ ಇಲ್ಲ, ಸಾಕಷ್ಟು ದಿನಗಳಿಂದ ಅವಹೇಳನ ಮಾಡ್ತಾ ಇದೆ. ಆದ್ರೆ ಸರ್ಕಾರ ಇದೆಲ್ಲವನ್ನು ನೋಡ್ಕೊಂಡು ಸುಮ್ಮನೆ ಇದೆ.
ಸರ್ಕಾರ ಕಾನೂನಾತ್ಮಕವಾಗಿ ನ್ಯಾಯಯುತವಾಗಿ ತನ್ನ ಕಾರ್ಯವನ್ನು ಮಾಡ್ತಾ ಇದೆ. ಅವ್ರ ಮಾತಿನ ಬರದಲ್ಲಿ ಪಾಕಿಸ್ತಾನ ಅಂದ್ರು. ಪಾಕಿಸ್ತಾನಕ್ಕೆ ಬಸ್ ಬಿಟ್ಟವರು ಕಾಂಗ್ರೆಸ್ನವರಲ್ಲ, ಪಾಕಿಸ್ತಾನಕ್ಕೆ ರೈಲ್ ಬಿಟ್ಟವರು ಕಾಂಗ್ರೆಸ್ನವರಲ್ಲ. ಪಾಕಿಸ್ತಾನ ಕರೀದೇನೆ ಇದ್ರು ಹೋಗಿ ಬಿರಿಯಾನಿ ತಿನ್ಕೊಂಡ್ ಬಂದಿದ್ದು ನರೇಂದ್ರ ಮೋದಿ ಅವರು ಹೊರತು ಕಾಂಗ್ರೆಸ್ನವರಲ್ಲ. 3 ಬಾರಿ ಪಾಕಿಸ್ತಾನಕ್ಕೆ ಹೋಗಿದ್ದಾರೆ. ಇದೊಂದು. ಇನ್ನ ಹಿಂದೂ ದೇವಸ್ಥಾನ ಅಂತೆಲ್ಲ ಮಾತಾಡಿದ್ರು. ಇವರ ಅಧಿಕಾರದಲ್ಲಿ ನಂಜನಗೂಡಿನಲ್ಲಿ ಆಂಜನೇಯನ ದೇವಸ್ಥಾನವನ್ನ ಕೆಡಗಾಕಿದ್ರಲ್ಲ, ಅವಾಗೆಲ್ಲೋಗಿತ್ತು ನಿಮ್ಮ ಹಿಂದೂ ಭಾವನೆ? ನನ್ನ ಹಿಂದೂ ಭಾವನೆ ಬಗ್ಗೆ ಇವ್ರು ಕೇಳಿದ್ರು. ಮನುಜಮಂ ಮಾರುತ ತುಲ್ಯಂ ವೇಗಂ ಜಿತೇಂದ್ರಿಯಂ ಬುದ್ಧಿಭೂತಂ ವರಿಷ್ಠ ವಾತಾತ್ಮಜ ವಾನರ ಯೋಧ ಮುಖ್ಯಂ ಶ್ರೀ ರಾಮದೂತ ಶಿರ್ಸನ ಮಾಮಿ. ಯಾಕೆ ನಮಗೆ ಹೇಳಕ್ ಬರಲ್ವಾ? ವರವೀಣಂ ಮೃದುಪಾಣೆ ಸರಲೋಚಿತ ರಾಣೆ ಸುರಕ್ಷಿತ ಬಂಧುರವೇಣೆ ನಿರುಪಮ ಗುಣ ಶುಭಲೋಲೆ ವರದೇ ವಂಚಿತ ಫಲದಾಯಕಿ ನೀ ನಮೋ ನಮೋ ಸರಸ್ವತಿ. ಓಂ ಪ್ರಸನ್ನಾತ್ರೇ ಹರಿ ಪ್ರಸಿದ್ಧಿ ಪಾಯಿ ವಿಶ್ವೋಶ್ರಮಿ ದೇವಿ ಚರಚರಾಸ್ತ್ಯ ಕೊಲ್ಲಾಪುರದ ಮಹಾಲಕ್ಷ್ಮಿ. ರೇ ಇವರಿಂದ ನಾನು ಹಿಂದೂ ಪಾಠ ಕಲಿಬೇಕಾ? ಇವರಿಂದ ನಾನು ಹಿಂದುತ್ವದ ಪಾಠ ಕಲಿಬೇಕಾ? ನನಗೆ ಮತನ ಪಿತನ ಸುತನ ಪವಿತ್ರಾತ್ಮದಲ್ಲಿ ಆಮೇನಂತೂ ಗೊತ್ತು. ಎದುರುಗಡೆ ಒಬ್ಬ ಮುಸಲ್ಮಾನ ಸಿಕ್ಕಾಗ ಅಸ್ಸಲಾಂ ಅಲೈಕುಂ ಕ್ಯಾಜಿದೆ ಕೈರಿ ಎತ್ತಂತ ಕೇಳು ಗೊತ್ತು. ನಾನು ಈ ದೇಶದ ಸಂವಿಧಾನವನ್ನು ನಂಬಿರ್ತಕ್ಕಂಥವನು, ನನ್ನ ಧರ್ಮವಾಗಿ ನನ್ನ ಹಿಂದೂ ಧರ್ಮವನ್ನು ನಂಬಿರ್ತಕ್ಕಂಥವನು. ಇವತ್ತು ರಾಹುಲ್ ಗಾಂಧಿ ಅವರ ವಿಚಾರವಾಗಿ ಮಾತಾಡ್ತಾ ಇದ್ರು ಸರ್. ನೋಡಿ ಸರ್, ಯಾಕೆ ವಿಷಯ ಹೇಳ್ಬೇಕಂದ್ರೆ ಝೂಮ್ ಮಾಡೋದಾರು ಮಾಡಿ. ಇಂದಿರಾ ಗಾಂಧಿ ಅವರು ಧರ್ಮಸ್ಥಳಕ್ಕೆ ಹೋಗಿದ್ದಾರೆ. ಶ್ರೀ ವೀರೇಂದ್ರ ಹೆಗ್ಡೆ ಅವರ ಜೊತೆ ಇಂದಿರಾ ಗಾಂಧಿ ಅವರ ಫೋಟೋವನ್ನ ಜಗತ್ ನೋಡ್ಲಿ, ಬಿಜೆಪಿ ಹೋಗ್ತಾರು ಕಣ್ಣ ಅರಳಿಸಿ ನೋಡ್ಲಿ. ಇಂದಿರಾ ಗಾಂಧಿ ಅವರ ಫೋಟೋ ಇದೆಯಲ್ಲ, ಎಸ್ ನೆಕ್ಸ್ಟ್ ಯಾರು ನಮ್ಮ ಪಕ್ಷದಿಂದ ಇವರು ರಾಹುಲ್ ಗಾಂಧಿ ಅವರು. ಇನ್ನ ಈಗ ರಾಜೀವ್ ಗಾಂಧಿ ಅವರು ಹೋಗಿದಾರಲ್ವಾ? ಇದೆ ಹೆಗ್ಡೆ ಅವ್ರ ಜೊತೆ ಫೋಟೋ ಇದೆಯಲ್ವಾ? ಏನು ನಾವು ಇವರಿಂದ ನೋಡಿ ಬಹಳ ಖುಷಿ ನಮ್ಗೆ ಇವತ್ತಿಂದ ಆಯ್ತು. ಕುಂಭಮೇಳಕ್ಕೆ ನರೇಂದ್ರ ಮೋದಿ ಅವರು ಹೋಗಿದ್ದೆ ಮೊದಲೆಲ್ಲ. ದೇಶದ ಮೊದಲ ಪ್ರಧಾನಿ ನೆಹರು ಅವರು ಕುಂಭಮೇಳಕ್ಕೆ ಹೋಗಿದ್ದಾರೆ. ಇಂದಿರಾ ಗಾಂಧಿ ಅವರು ಕುಂಭಮೇಳಕ್ಕೆ ಹೋಗಿದ್ದಾರೆ. ನರೇಂದ್ರ ಮೋದಿ ಅವರು ಹೋದ ತಕ್ಷಣ ಕುಂಭಮೇಳ ಶುರುವಾಗಿಲ್ಲ. ಈ ದೇಶದ ಧರ್ಮ ಅನ್ನುವಂಥದ್ದು ಆ ಗೋರಿಯಾ ಗಜ್ನಿಯೋ ಅಥವಾ ಫ್ರೆಂಚ್ರೋ ಡಚ್ರೋ ಬ್ರಿಟಿಷ್ರೋ ಯಾರು ಬಂದ್ರು ಅವತ್ತೂ ಹಿಂದೂ ಧರ್ಮ ಇದೆ, ಇವತ್ತೂ ಹಿಂದೂ ಧರ್ಮ ಇದೆ. ನಾನು ಸತ್ತು ಇನ್ನ ಸಾವಿರಾರು ವರ್ಷ ಆದ್ರೂ ಈ ಹಿಂದೂ ಧರ್ಮ ಇದ್ದೇ ಇರುತ್ತೆ. ಹಿಂದೂ ಧರ್ಮವನ್ನ ಬಿಜೆಪಿಗೆ ಯಾರು ಅಡ ಇಟ್ಕೊಟ್ಟಿಲ್ಲ. ನೀವು ನಿಮ್ಮ ಕಾಲದಲ್ಲಿ ದೇವಸ್ಥಾನವನ್ನ ಹೊಡೆದಾಕಿದ್ದೀರಾ. ಹಂಗಂದ್ರೆ ಬಿಜೆಪಿ ಹಿಂದೂ ವಿರೋಧಿ ಅಲ್ವಾ? ಇವತ್ತು ಸೆಂಥಿಲ್ ಕುಮಾರ್ ಅಂತ ರೀ, ನಿಮಗೇನಾದ್ರು ಅನುಮಾನ ಇದೆಯಾ? ಕೊಡ್ರಿ FIR. ಟಿವಿಲಿ ಬಂದು ಯಾಕೆ ಮಾತಾಡ್ತೀರಾ? ಕೇಸ್ ಮಾಡ್ರಿ. ಇವತ್ತು ನಾನು ಬಿಜೆಪಿ ಒಂದು ಪ್ರಶ್ನೆ ಕೇಳ್ತೀನಿ. ಇವರು ಗಿರೀಶ್ ಮೆಟ್ಟನ್ ಅವ್ರಿಗೂ ಬಿಜೆಪಿಗೂ ಸಂಬಂಧ ಇಲ್ಲ ಅಂದ್ರು. ಬಿಜೆಪಿ ಪಕ್ಷದಿಂದ ಅವ್ರನ್ನ ಕಿತ್ತು ಉಚ್ಚಾಟನೆ ಮಾಡಿ ಇವತ್ತು ಮಾಡೋದಕ್ಕೆ ಅವ್ರ ಹತ್ರ ತಾಕತ್ ಇದೆಯಾ, ದಮ್ ಇದೆಯಾ? ಇವತ್ತು ಮೋಹನ್ ಭಾಗವತ್ ನಮ್ಮ RSS ಸಂಘಟನೆಯಲ್ಲಿ ಮಹೇಶ್ ತಿಮ್ರೋಡಿ ಇಲ್ಲ ಅಂತ ಒಂದು ಫಾರ್ಮ್ ಅನ್ನ ಹೊಡಿಸ್ಲಿ, ಅವತ್ ನಂಬ್ತೀವಿ. ನೋಡಿದ್ರೆ ಸಾವರ್ಕರ್, ಗೋಳಲ್ಕರ್, ವಾಜಪೇಯಿ ಫೋಟೋ, ಆಮೇಲೆ ಬಂದು ಹಿಂದುತ್ವ ಪಾಠ ಮಾಡೋರು ಯುವ ಮೋರ್ಚಾದವರು ಇವತ್ ಬಂದು ನಮಗೆ ಈ ಕಾಗಕ್ಕ ಗುಬ್ಬಕ್ಕನ ಕತೆ ಹೇಳಿ ಸುಮಾರು ಜನರು ಮಂಗ ಮಾಡಿದಿರಿ ಸರ್. ಸೌಜನ್ಯ ಕೇಸ್ ನೀವು ಮಾಡ್ಬೇಕಾದ್ರೆ ಎಲ್ಲ ಚೆನ್ನಾಗಿತ್ತ. ಇದು ನೋಡಿ ಈ ಬಿಜೆಪಿ ಮಂಜುನಾಥನ್ ಶಾಪ ತಟ್ಟೆ. ಅರವಿಂದ್ ಅವರೇ ಉತ್ತರ ಕೊಡ್ಬೇಕು. ಇವಾಗ ಇವರು ಹಿಂದುತ್ವ ಅಂದರೆ ಅವರೇ ಅಂತ ಅನ್ಕೊಂಡು ಮಾತಾಡೋದಿದೆಯಲ್ಲ, ಅದನ್ನ ನಾನು ಒಪ್ಪಲ್ಲ. ಅವರು ಹಿಂದೂ, ಅವರು ಹೆಮ್ಮೆಯಿಂದ ಹಿಂದೂ ಹೇಳ್ಕೊಳ್ತಾರೆ, ನಾನು ಹೆಮ್ಮೆಯಿಂದ ಹಿಂದೂ ಅಂತ ಹೇಳ್ಕೊಳ್ತಾ ಇದ್ದೀನಿ. ಈಗ ನಾನು ಅದನ್ನು ಗುರುತಿಸ್ಕೊಳ್ಳೇಬೇಕು ಅನ್ನೋಂಥ ಅನಿವಾರ್ಯತೆ ಅವರು ತಂದಿಟ್ಕೊಳ್ತಾ ಇದ್ದಾರೆ. ಅದು ಅನಿವಾರ್ಯತೆ ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ವಿ ಆರ್ ಬಟ್ ಫಾರ್ ನ್ಯಾಚುರಲ್ ಹಿಂದೂಸ್ ಅಂತ ಅರ್ಥ ಆಯ್ತಲ್ವಾ? ಆಮೇಲೆ ನನಗೆ ನಮ್ಮ ಸಂಸ್ಕೃತಿ ಮೇಲೆ ಇರುವಂಥ ಹೆಮ್ಮೆ ಅಷ್ಟು ಬೇರೆ ಯಾರಿಗೂ ಇರದೇ ಇರ್ಬೋದು. ನನ್ನ ಈಕ್ವಲ್ ಇರ್ಬೋದು, ಯಾರಿಗೂ ನನಗಿಂತ ಹೆಚ್ಚು ಇರದೇ ಇರ್ಬೋದು. ಯಾಕಂದ್ರೆ ನಾವು ಕೂಡ ಹಾಗೆ ಬಂದಿಂಥವ್ರು. ನಾವು RSS ಮೀಟಿಂಗ್ ಆಗುವಾಗ ನೀರು ಮತ್ತೆ ಬೆಲ್ಲ ನಮ್ಮ ಹಳ್ಳಿಯಲ್ಲಿನೂ ನಾವು ಕೊಟ್ಟಿರುವಂತವ್ರು ಇದ್ದೀವಿ. ಬಿಸ್ಕಿಟ್ ಅದಕ್ಕೆ ಅಲ್ಲ, ನಮ್ಮ ಮನೆ ಹಿಂದೆ RSS ಮೀಟಿಂಗ್ ಆಗ್ತಾ ಇತ್ತು. ನಾವು ನೀರು ಕೊಡಿ ಅಂತಂದ್ರೆ ಬೆಲ್ಲ ನೀರು ನಾನು ಕೊಟ್ಟಿದ್ದೀನಿ. ನಾನೇ ಚಡ್ಡಿ ಹಾಕೊಂಡು, ಅವಾಗ ನಮ್ಮ ಪ್ಯಾಂಟ್ ಗಿಂಟ್ ಇರ್ಲಿಲ್ಲ ಸ್ವಾಮಿ, ಚಡ್ಡಿ ಹಾಕೊಂಡು ಹೋಗ್ಬಿಟ್ಟು ನಾನು ಕೊಟ್ಬಿಟ್ಟು ಬಂದಿದ್ದೀನಿ. ತಪ್ಪಿಲ್ಲ ಸರ್. ನಾನು ಹೇಳ್ತಾ ಇರೋದು ಇವತ್ತಿಗೆ ಅವ್ರು ಒಬ್ಬರೇ ಅಲ್ಲ, ಬಟ್ ಅದನ್ನ ಕಾಂಟ್ರಾಕ್ಟ್ ನಾವು ಒಬ್ಬರೇ ತೊಗೊಂಡಿದ್ದೀವಿ, ಬೇರೆಯವರಿಂದ ಆಗಿದ್ದಾರೆ, ವಕೀಲರ ವೇಷದಲ್ಲಿ ಬಂದು ನಾವು ಹೇಳ್ತಾ ಇದ್ದೀವಿ ಅಂತ ಹೇಳಿ. ಸಿ ದೀಸ್ ಆರ್ ಆಲ್ ಇವು ಏನು ಗೊತ್ತಾ, ಎಕ್ಸಾಜರೇಟೆಡ್ ಸೇಯಿಂಗ್ಸ್ ಇದೆಯಲ್ಲ, ಅದು ಉಪಯೋಗ ಇಲ್ಲ. ಅದನ್ನು ಬಳಸ್ಕೊಂಡು ಏನೋ ಮಾಡಬೇಕು ಅಂತಿದ್ದೀರ. ಹಾಗಾದ್ರೆ ಈಗೇನು ಮಾಡಬೇಕಿತ್ತು? ಇಷ್ಟೆಲ್ಲ ಹೇಳಿದ್ರಲ್ವಾ, SIT ಬೇಡವಿತ್ತ? ಈಗ ಅದು ಹೇಳಿಕೆ ಕೊಡೋದೇ ಬೇಡವಾ? ನೀವೇ ಡಿಸೈಡ್ ಮಾಡ್ಬಿಟ್ರ? ಏನು ನಿಮ್ಮ ಹೇಳಿಕೆ? ಸುಮ್ಮನೆ 500,000 ವರ್ಷದ ಹಿನ್ನೆಲೆ ಎಲ್ಲ ಹೇಳ್ಕೊಂಡು ಬಂದ್ರು. ಮುಘಲರ ಕಾಲಲ್ಲೇ ಹಿಂದುತ್ವ ಸಾಯಲಿಲ್ಲ ಅಂತಂದ್ರೆ ಇವಾಗ ಸಾಯಕಾಗ್ತಿತ್ತ? ಇಲ್ಲ, ಅದು ನಮಗೂ ಗೊತ್ತು. ನಾವು ಅದ್ರ ಬಗ್ಗೆ ಹೇಳ್ತಾ ಇಲ್ಲ. ಸುಮ್ಮನೆ ಒಂದು ಕಡೆ ಹೇಳ್ಕೊಂಡು ಗೊತ್ತಿದೆ ಹಿಸ್ಟ್ರಿ ಅಂತ ಹೇಳ್ಬಿಟ್ಟು ಎಲ್ಲ ಹೇಳ್ಕೊಂಡು ಅದಕ್ಕೆ ಎಲ್ಲರೂ ಎವ್ರಿಬಡಿ ಯು ವಾಂಟ್ ಟು ಪೇಂಟ್ ಇನ್ ದ ಸೇಮ್ ಬ್ರಷ್.
ನೋ, ದಟ್ ಇಸ್ ನಾಟ್ ಪಾಸಿಬಲ್. ನಾನು ಹೇಳ್ತಾ ಇರೋದು ಈ ಡೈವರ್ಸಿಟಿಯಲ್ಲಿ ಕೂಡ ನಮ್ಮ ಭಾವನೆ, ನಮ್ಮ ಸಂಸ್ಕೃತಿ ಉಳಿಯುತ್ತೆ. ಅದ್ರ ಬಗ್ಗೆ ಚಿಂತನೆ ಬೇಡ. ಅದನ್ನು ಬಳಸ್ಕೊಂಡು ಮೇಲೆ ಬಂದವರು ಸ್ವಲ್ಪ ಜಾಸ್ತಿ ಯೋಚನೆ ಮಾಡಿ. ಆದರೆ ನಾವು ಅದರಲ್ಲಿ ಒಂದು ತೊಟ್ಟು ಕಡಿಮೆ ಅಂತ ಹೇಳ್ಕೊಂಡು ಏನು ಹೇಳ್ತಾ ಇದಿಲ್ಲ, ದಟ್ ಇಸ್ ನೋ ಗುಡ್ ಅಂತ ಹೇಳ್ತಾರೆ ಅಷ್ಟೇ. ವಿ ಶುಡ್ ಬಿ ಬ್ರಾಡ್ ಮೈಂಡೆಡ್. ಅಂಡ್ ಈ ರೀತಿಯ ಯಾವ ರೀತಿಯ ಈಗ ನಾವು ಏನು SIT ಮಾಡಿದ್ರು ಇಲ್ಲ ತನಿಖೆಗಳು ಆಯ್ತು, ಅದನ್ನ ಹಿಂದೂಯಿಸಮ್ಗೆ ಅಟ್ಯಾಚ್ ಮಾಡಿರೋರು ಯಾರು? ಅನಿವಾರ್ಯತೆ ಇರಲಿಲ್ಲ. ಇಟ್ ಈಸ್ ಎನ್ ಇನ್ವೆಸ್ಟಿಗೇಷನ್, ಇಟ್ ಹ್ಯಾಸ್ ಟು ಗೋ ಇಟ್ಸ್ ಪೇ. ಹಾಗೆ ಅದೇ ರೀತಿಯಿಂದ ಎಷ್ಟೋ ಬೇರೆ ಹಿಂದೂ ಆಗಲಿ ನಾನ್ ಹಿಂದೂ ಆಗಲಿ, ಈ ಕೇರಳ ಅಲ್ಲಿ ಯಾರೋ ಒಬ್ಬ ಪೋಪನ್ನ ರೇಪ್ ಕೇಸ್ ಮೇಲೆ ಒಳಗೆ ಹಾಕಿದ್ದಾರೆ. ಆಗಿದೆ ಅದು ಮುರುಘಾ ಮಠ ನಾನು ಹೇಳ್ತಾ ಇರೋದು, ಲೆಟ್ ಅಸ್ ನಾಟ್ ಅಟ್ಯಾಚ್ ಇಟ್ ಟು ದಟ್ ರಿಲಿಜನ್. ದಟ್ ಪರ್ಸನ್ ಹ್ಯಾಡ್ ಡನ್ ಇಟ್, ಲಾ ಹ್ಯಾಡ್ ಟೇಕನ್ ಇಟ್ಸ್ ಕೋರ್ಸ್. ಇದನ್ನ ಯಾರು ಅಟ್ಯಾಚ್ ಮಾಡ್ತಾ ಇದ್ದಾರೆ ಅವರು ತಪ್ಪಿಗೆಸ್ತರು. ದಯವಿಟ್ಟು ಹಂಗೆ ಮಾಡಬೇಡಿ, ಎಲ್ಲರಿಗೂ ಹೇಳ್ತಾ ಇದ್ದೀನಿ. ಮಹೇಶ್ ಅವರೇ, ಒಂದ್ ಕಡೆಯಲ್ಲಿ ಸೌಜನ್ಯ ವಿಚಾರವಾಗಿ ಅಥವಾ ಧರ್ಮಸ್ಥಳದ ವಿರುದ್ಧವಾಗಿ ಹೋರಾಟಗಳು ನಡೆದಂತ ಸಂದರ್ಭದಲ್ಲಿ ಆ ಹೋರಾಟಗಳಲ್ಲಿ ಹೆಚ್ಚಾಗಿ ಗುರುತಿಸಿಕೊಂಡವರು ಹಿಂದೂಗಳೇ. ಹೀಗಾಗಿ ಹಿಂದೂಗಳೇ ಈ ಹೋರಾಟವನ್ನು ನಡೆಸ್ತಾ ಇರುವಂತ ಕಾರಣಕ್ಕಾಗಿ ಬಿಜೆಪಿ ಈ ಹೋರಾಟಕ್ಕೆ ಇಳಿಯೋದು ಲೇಟ್ ಆಯ್ತಾ ಅಂತೇಳಿ 13ನೇ ಗುಂಡಿ ಅಗಿಯೋ ತನಕ ಬಿಜೆಪಿಯವರು ಈ ವಿಚಾರದಲ್ಲಿ ಅಂತ ಹೇಳಿದ್ರೆ ಧರ್ಮಸ್ಥಳ ಚಲೋ ಅಥವಾ ಧರ್ಮಸ್ಥಳಕ್ಕೆ ಹೋಗೋದು, ವೀರೇಂದ್ರ ಹೆಗ್ಡೆ ಅವರನ್ನ ಭೇಟಿ ಆಗೋದು ಎಲ್ಲವೂ ಕೂಡ 13ನೇ ಗುಂಡಿ ಅಗೆದ ಮೇಲೆ ಆಯ್ತು. ಯಾಕೆ ಅಂತೇಳಿ ಸರ್ ಲೇಟ್ ಎಂಟ್ರಿ? ಏನ್ ಆತರ ಏನಿಲ್ಲ ನೋಡಿ. ಜುಲೈ 21ನೇ ತಾರೀಕು ಮೊದಲ ಸಾಯಂಕಾಲ ಏನು ಅಧಿಕೃತವಾಗಿ ನಾನೇ ಇದನ್ನ ಬಿಜೆಪಿ ವಕ್ತಾರನಾಗಿ ಅದನ್ನ ವಿರೋಧ ಮಾಡಿರ್ತಕ್ಕಂಥದ್ದು. ನಾವು ಆಗ್ಲೂ ಕೂಡ ಹೇಳ್ತಕ್ಕಂಥದ್ದು ಟೀಕೆಯ ಬಗ್ಗೆ ನಮ್ಗೆ ಯಾರ್ದು ಅಪಸ್ವರ ಇಲ್ಲ. ಇಲ್ಲಿ ನೀವು ತಪ್ಪು ತಿಳ್ಕೊಂಡಿದ್ರೆ ನಾವೇನೋ SIT ವಿರೋಧ ಮಾಡಿದೀವಿ. SIT ವಿರೋಧ ಮಾಡೇ ಇಲ್ಲ. ಸ್ವತಃ ವೀರೇಂದ್ರ ಹೆಗ್ಡೆ ಅವರೇ ಅದನ್ನ ಸ್ವಾಗತ ಮಾಡಿದ್ರು, ಸನ್ಮಾನ್ಯ ಮುಖ್ಯಮಂತ್ರಿ ಅವ್ರನ್ನ ಭೇಟಿ ಮಾಡಿದ್ರು, ಎಲ್ಲ ಕೂಡ. ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು, ಕರ್ನಾಟಕದ ಒಂದು 7-8 ಪ್ರಕರಣಗಳನ್ನ ನೀವು ತೆಗೆದುಕೊಳ್ಳಿ. ಅವ್ರು ವಕೀಲರು ಇದ್ದಾರೆ, ಇಬ್ರು ವಕೀಲರು ಇರೋದ್ರಿಂದ ಅವ್ರಿಗೆ ನಮ್ಗಿಂತ ಈ ವಿಚಾರದಲ್ಲಿ ಮಾಹಿತಿ ಜಾಸ್ತಿ ಇದೆ ಅಂತ ಅನ್ಕೊಂಡಿದ್ದೇನೆ. ಬುರುಡೆ ತಗೊಂಡು ಇದಕ್ಕೆ ಹೋಗ್ತಾರೆ, ತಲೆ ಕತ್ತರಿಸ್ಕೊಂಡಿರ್ತಕ್ಕಂಥದ್ದು, ಎಕ್ಸ್ಟ್ರಾ ಮೆರಿಟಲ್ ಇದಾಗಿದೆ ಅಂತೇಳಿ ಯಾರವ್ರದ್ದು ಬುರುಡೆ ಕಟ್ ಮಾಡ್ಕೊಂಡು ಪೊಲೀಸ್ ಸ್ಟೇಷನ್ ಹೋಗ್ತಾರೆ. ಪೊಲೀಸ್ ಸ್ಟೇಷನ್ ಹೋಗದಂತ ಸಂದರ್ಭದಲ್ಲಿ ಮೊದಲು ಮಾಡತಕ್ಕಂತ ಕೆಲಸ ಇನ್ವೆಸ್ಟಿಗೇಷನ್ ಆಫೀಸರ್ ಯಾವ್ದು, ನೀವ್ ಎಲ್ಲಿಂದ ಈ ಬುರುಡೆ ತಂದ್ರಿ, ಎಲ್ಲಿ ಇದನ್ನ ವೆಪನ್ ಯಾವ್ದು, ಯಾವ ಕತ್ತಿಯಿಂದ ಕತ್ತರಿಸಿದ್ರಿ, ಎಲ್ಲಿದೆ ತೋರಿಸಿ ಅಂತ ಮಾಡ್ತಾರೆ. ಅವ್ರನ್ನೆಲ್ಲ ಸ್ಥಳ ಪರಿಶೀಲನೆ ಮಹಾಜರ್ ಮಾಡುವಂತದ್ದು. ಡ್ಯೂ ಕೋರ್ಸ್ ಇದ್ರ ಒಳಗಡೆ ಇಂಟೆನ್ಷನ್ ಅಲ್ಲಿ ನಿದ್ದೆ ಮಾಡಿರೋರ್ನ ಎದ್ದೇಳಿಸ್ಬೋದು, ನಿದ್ದೆ ಮಾಡೋರನ್ನ ನಟನೆ ಮಾಡೋರ್ನ ಎದ್ದೇಳಿಸಕ್ಕಾಗಲ್ಲ. ಇದು ಇಡೀ ಇದ್ರ ಒಳಗಡೆ ಇರ್ತಕ್ಕಂತ ಈ ತನಿಖೆ ವ್ಯಾಪ್ತಿ ಮತ್ತೆ ಇದು ಉದ್ದೇಶವೇ ಬೇರೆ ಇದ್ದಂತ ಉದ್ದೇಶ. ಇದು ಯಾವುದು ತನಿಖೆಯಿಂದ ಹೊರಗಡೆ ಬರಬೇಕು ಅಂತಕ್ಕಂಥ ಪ್ರಶ್ನೆನೇ ಇರ್ಲಿಲ್ಲ. ಇದ್ರಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ಏನಿತ್ತು ಅಂತಂದ್ರೆ, ಇದರಿಂದ ಯಾವುದೋ ಒಂದ್ ನಿಮಿಷ ನೀವು ನನ್ನ ಪ್ರಶ್ನೆ ಕೇಳಿದ್ರೆ ಉತ್ತರ ಮಾಡಿ. ನನ್ ಈ ವ್ಯಕ್ತಿಯ ಮಾತನ್ನ ನಂಬಿ ಯಾರು ಇವತ್ತು ನಾನು ಮಾಸ್ಕ್ ಮ್ಯಾನ್ ಅನ್ನು ನಾನು 100 ಅಂತ ಮತ್ತೆ ಅದಾದ್ಮೇಲೆ ನಮ್ಮ ಧರ್ಮಸ್ಥಳದ ವಿಚಾರವನ್ನ ಜಗತ್ತಿನಲ್ಲಿ ಹೇಗೆ ರಾತ್ರಿ ಬೆಳಿಗ್ಗೆ ಒಂದು ಸಣ್ಣ ಟ್ವೀಟರ್ ಮಾಡಿದ್ರೆ ಆ ವ್ಯಕ್ತಿಯ ಮನೆ ಬೆಳಿಗ್ಗೆ ಒಳಗಡೆ ಅವ್ರನ್ನ ಅರೆಸ್ಟ್ ಮಾಡಿ ಈ ಸೋಷಿಯಲ್ ಮೀಡಿಯಾದೊಳಗಡೆ ಒಂದು ಸ್ಟೇಟ್ಮೆಂಟ್ ಯಾರು ಹಿಂದೂ ಪರ ಕಾರ್ಯಕರ್ತರು ಹಾಕಿದ್ರೆ ಅವರನ್ನ ಬಂಧನ ಮಾಡ್ತಿತ್ತು. ಅವ್ಯಾಹತವಾಗಿ ಕಳೆದ 15 ದಿನಗಳಿಂದ ಈ ತನಿಖೆ ನಡೀತಾ ಇರೋ ದಿನಗಳಿಂದ ಪುಂಕಾನುಪುಂಕ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾಡ್ಕೊಂಡು ಏನೆಲ್ಲರೂ ಫ್ಯಾಬ್ರಿಕೇಟೆಡ್ ಸಂಗತಿ ಮಾಡಿದ್ರು ಇಡೀ ಜಗತ್ತಿನ ಮುಂದೆ. ಇವತ್ತು ಅಲ್ ಜಜೀರಾ ಟಿವಿ ಇರ್ಬೋದು, ಜರ್ಮನ್ ಪತ್ರಿಕೆಗಳಿರ್ಬೋದು, ಎಲ್ಲದ್ರಲ್ಲಿ ಏನು ಮಾಸ್ ಮ್ಯಾಸಿಕರ್, ಜೆನೋಸೈಡ್, ಹಿಂದೂ ಟೆಂಪಲ್ಸ್ ಅಲ್ಲಿ ಅಂತೇಳಿ ಇದಕ್ಕೆ ಯಾರು ಅವಕಾಶ ಮಾಡಿಕೊಟ್ಟದ್ದು ಯಾರು? ಸರ್ಕಾರ ಬೇರೆ ಒಂದು ಇದು ನೋಡಿ, ಅವನು ಬುರುಡೆನ, ಇವರು ಆ ಬುರುಡೆನ ಪೊಲೀಸ್ ಸ್ಟೇಷನ್ಗೆ ಆತ ತಗೊಂಡೋಗಿಲ್ಲ. ಜನರ ದಿಕ್ಕನ್ನು ತಪ್ಪಿಸ್ಬೇಡಿ, ಆತ ನ್ಯಾಯಾಧೀಶರ ಮುಂದೆ ತಗೊಂಡೋಗ್ತಾನೆ. ನ್ಯಾಯಾಧೀಶರು 164 ಸ್ಟೇಟ್ಮೆಂಟ್ ನ ತಗೊಳ್ತಾರೆ. ಕೋರ್ಟು ಆರ್ಡರ್ ಮಾಡುವಂತದ್ದು 60 ದಿನದ ಕಾಲಾವಕಾಶದಲ್ಲಿ ಈ ವ್ಯಕ್ತಿಯನ್ನ ನೀವು ಕೂರಿಸಿ ಅವನ್ ಏನೇನ್ ಹೇಳ್ತಾ ಇದ್ದಾನೆ ಅದನ್ನೆಲ್ಲ ವಿಚಾರಣೆ ಮಾಡ್ಬೇಕಂತ ನ್ಯಾಯಾಂಗ ವ್ಯವಸ್ಥೆನಲ್ಲಿ ನ್ಯಾಯಾಧೀಶರು ಹೇಳಿದ ಮೇಲೆ ನ್ಯಾಯಾಧೀಶರ ತೀರ್ಪನ್ನ ಬಿಜೆಪಿಯವರಲ್ಲ, ಕಾಂಗ್ರೆಸ್ ಅವರಲ್ಲ, ದಳದವರಲ್ಲ ಯಾರು ಅದನ್ನ ವಿರೋಧ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನ್ಯಾಯಾಲಯದ ಆದೇಶಕ್ಕೆ ಬೆಲೆ ಕೊಟ್ಟು ಆ ಒಂದು ತನಿಖೆ ಆಗ್ತಾ ಇತ್ತು. ಈಗ ಆ ಬುರುಡೆಯನ್ನ, ಆ ವ್ಯಕ್ತಿಯನ್ನ ಕೋರ್ಟ್ ಇವತ್ತು ಬಂಧನ ಮಾಡಬೇಕು ಅಂತ ಆರ್ಡರ್ ಕೊಟ್ಟಿದೆ. 10 ದಿನಗಳ ಕಾಲ ವಿಚಾರಣೆಯನ್ನ ಮಾಡ್ತೀವಿ. ಮತ್ತೆ ಇದನ್ನ ಪೊಲಿಟಿಸೈಸ್ ಮಾಡೋದು ಬೇಡ. ಯಾರೋ ಮಾಡದ
time over, ಆದ್ರಿಂದ time over. ಯಾವ್ದೋ ಬೇರೆ ನ್ಯೂಸ್ ಅಲ್ಲಿ ಬಂದ್ರೆ ಏನ್ ಮಾಡಕ್ಕಾಗತ್ತೆ? ಓಕೆ ಅದನ್ನ ಅಲಿಗೇಷನ್ ಮಾಡಿ ಕೇಸ್ ಹಾಕಿ ಮುಂದೆ ಹೋಗಿಸಿ. Yes, yes. ಹಿಂಗೆ ಏನು ಮಾತಾಡೋದಿದೆಯಲ್ಲ, Okay. ಅದು they are reducing their own levels. Yes. It doesn't Time give over, sir. any Time over, information time over, extra time on over, that. time over. ಗಮನಿಸಿದ್ರೆ ವೀಕ್ಷಕರೇ, ಒಂದ್ ಕಡೆಯಲ್ಲಿ ಆರೋಪ ಪ್ರತ್ಯಾರೋಪ. ನಮ್ಮ ಈ ಚರ್ಚಾ ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ಬಿಜೆಪಿ ರಾಜ್ಯ ವಕ್ತಾರರಾಗಿರುವಂತಹ ಮಹೇಶ್ ಎಂಬಿ ಅವರು, ಹಾಗೆಯೇ ರಾಜಕೀಯ ವಿಶ್ಲೇಷಕರಾಗಿರುವಂತಹ ಅರವಿಂದ್ ಅವರು, ಕಾಂಗ್ರೆಸ್ ವಕ್ತಾರರಾಗಿರುವಂತಹ ಎಚ್ ಡಿ ದರ್ಶನ್ ಅವರು, ಎಲ್ಲರಿಗೂ ಕೂಡ ಧನ್ಯವಾದಗಳು ಚರ್ಚೆಯಲ್ಲಿ ಭಾಗಿಯಾಗಿ ಸಾಕಷ್ಟು ಮಾಹಿತಿಯನ್ನ ಕೊಟ್ಟಿದ್ದಕ್ಕಾಗಿ. ಒಂದ್ ಕಡೆಯಲ್ಲಿ ಆರೋಪ ಪ್ರತ್ಯಾರೋಪ ಸರ್ವೇ ಸಾಮಾನ್ಯವಾಗಿಬಿಟ್ಟಿದೆ. ಇಲ್ಲಿ ಪ್ರಮುಖವಾಗಿ SIT ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಇದ್ದಾರೆ. SIT ಅಧಿಕಾರಿಗಳ ತನಿಖೆಯಿಂದ ಸತ್ಯಾಸತ್ಯತೆ ಹೊರಗೆ ಬರಬೇಕಿದೆ. ಈ ಮಾಸ್ಕ್ ಮ್ಯಾನ್ ಯಾರು, ಈ ಸುಜಾತಾ ಭಟ್ ಯಾರು, ಈ ಅನನ್ಯ ಭಟ್ ಕತೆ ಏನಾಯ್ತು, ಹಾಗೇನೆ ಇದರ ಹಿಂದಿರುವಂತ ಷಡ್ಯಂತ್ರ ಏನು, ಎಲ್ಲವೂ ಕೂಡ ಬಯಲಾಗಿ. ಯಾಕಂತ ಹೇಳಿದ್ರೆ ಅದೊಂದು ಪುಣ್ಯಕ್ಷೇತ್ರ, ಅದರ ಬಗ್ಗೆ ಅವಹೇಳನ ಆದ್ರೆ ಯಾವುದೇ ಧರ್ಮದವರು ಸಹಿಸೋದು ಇಲ್ಲ. ಹಾಗಾಗಿ ಇಂಥ ಅವಹೇಳನ ಮಾಡೋರನ್ನ ಶೀಘ್ರವೇ ಅವ್ರ ವಿರುದ್ಧ ಕ್ರಮವನ್ನ ಕೈಗೊಳ್ಳುವಂತ ಕೆಲಸವನ್ನ ಸರ್ಕಾರ ಮಾಡಬೇಕು ಅಂತ ಹೇಳ್ತಾ ಈ ಚರ್ಚಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದೀವಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.